ಈ ಭಾಗವತದ ಕಥಾ ಯಜ್ಞೆಯನ್ನು ಮಾಡು ಅಂತಕ್ಕಂಥದ್ದರ ಬಗ್ಗೆ ತಿಳ್ಕೊಂಡು ಗಂಗಾ ಸ್ಥಾನಕ್ಕೆ ಹೋಗಿದಾನ. ಸನಕಾದಿ ಋಷಿಗಳ ಸಹಿತವಾಗಿ ಅಲ್ಲಿ ವಾಸ ಮಾಡಿ ಭಾಗವತ ಕಥವನ್ನು ಆರಂಭ ಮಾಡಬೇಕು ಅಂತ ತಿಳ್ಕೊಂಡು ಭಗವಂತನ ಜಯ ಜಯಕಾರದ ಜೊತೆಗೆ ಶುದ್ಧೋಚ್ಚಾರವನ್ನು ಮಾಡುವುದರಿಂದ ಮನಸ್ಸು ಪವಿತ್ರ ಆಗುತ್ತದ ಅಂತ ಪರಮಾತ್ಮನ ಜಯಕಾರವನ್ನು ಮಾಡ್ತಾ ಕಥಾವನ್ನು ಪ್ರಾರಂಭ ಮಾಡ್ತಾ ಇದ್ದಾರ. ಯಾರು ಕಥೆಗಳನ್ನು ಕೇಳಬೇಕು ಅಂತ ಬಂದಿದಾರ ಅವರು ಭಾಗ್ಯವಂತರೇ ಅದಾರ, ಪ್ರಶ್ನೆನೇ ಇಲ್ಲ. ಇನ್ನು ಗೊತ್ತಿರಲಾರ್ದ ಎಷ್ಟೋ ಜನ ಮನೆಯಾಗ ಕುಂತಾರಲ್ಲ, ಅವರಿಗೂ ಕೂಡ ಇದರ ಲಾಭ ಸಿಗಲಿ ಅಂತ ತಿಳ್ಕೊಂಡು ಭೃಗು ಮಹರ್ಷಿ ಅಂತಕ್ಕಂಥ ಪುಣ್ಯಾತ್ಮ ಮನೆಗೆ ಹೋಗಿ ಅಲ್ಲಿ ಕಥಾ ನಡೆದಿರ್ತಕ್ಕಂಥ ಸಂದೇಶವನ್ನು ವಿನಯದಿಂದ ಕೇಳಿ ನೀವು ಕೂಡ ಬರ್ರಿ ಅಂತ ತಿಳ್ಕೊಂಡು ಕೈ ಮುಗಿದು ಅವ್ರನ್ನ ಕರ್ಕೊಂಡು ಬರ್ತಕ್ಕಂಥ ವಿಶೇಷ ಕಾರ್ಯಗಳನ್ನು ಮಾಡ್ತಾ ಇದ್ದಾರ ಅನ್ನೋದನ್ನು ನಾವು ಕೇಳಿದ್ದೀವಿ. ನಾವು ಅಧ್ಯಾತ್ಮ ಪಥದಲ್ಲಿ ನಡೆಯದೆ ಮತ್ತೊಬ್ಬರನ್ನು ಕೂಡ ಕರ್ಕೊಂಡು ಬಂದ್ವಿ ಅಂದ್ರೆ ಅದು ಬಹಳ ಪುಣ್ಯವನ್ನು ನಮಗೆ ತಂದು ಕೊಡ್ತದ ಅನ್ನೋದನ್ನು ತಿಳಿಸ್ತಾ, ಯಾವ ಮಾಯೆ ಅಂತಕ್ಕಂಥದ್ದು ನಾವು ಧ್ಯಾನವನ್ನು ಮಾಡುವಾಗ ವಿಘ್ನವನ್ನು ತರ್ತದ ಅಂತ ತಿಳ್ಕೊಂಡು ಅನಾದಿ ಕಾಲದಿಂದ ಮನುಷ್ಯ ಮಾಯದ ಜೊತೆಗೆ ಯುದ್ಧವನ್ನು ಮಾಡ್ತಾ ಬಂದಿದ್ದಾನ. ಹೋರಾಟದೊಳಗೆ ಮಾತ್ರ ಗೆದಿಯೋರು ಮಾಯನೇ. ನಾವು ಯಾರು ಗೆದಿಲೇ ಇಲ್ಲ, ಸೋಲ್ತಾ ಬಂದಿದ್ದೀವಿ. ಯಾಕಂತ ಕೇಳಿದ್ರ ನಾವು ಪರಮಾತ್ಮನನ್ನು ಮರೆತಿದ್ದಕ್ಕಾಗಿ ಅಂತ ಹೇಳಿದ್ರು ಅವರು. ನಾವು ಪರಮಾತ್ಮನನ್ನು ಮರೆತೀವಿ ಅಂತ ತಿಳ್ಕೊಂಡು ಅದರ ಅಟ್ಟಹಾಸದಿಂದ ಮೆರೆಯಕತ್ತದ ಮಾಯ. ಯಾವನು ಹೃದಯದೊಳಗೆ ಭಗವಂತನನ್ನು ದಿನನಿತ್ಯ ಆರಾಧನೆ ಮಾಡ್ತಾನ, ನಾಮಸ್ಮರಣೆಗಳನ್ನು ಮಾಡ್ತಾನ, ಅವನದು ಜಯ ಆಗುತ್ತದ, ಮಾಯ ಅಲ್ಲಿ ಸೋಲ್ತದ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಮನುಷ್ಯ ಭೂಕ ಮತ್ತು ತೃಷ್ಣಕ್ಕಾಗಿಯೇ ಸಮಯವನ್ನು ಕಳೆದ ಹೊರತು ಪರಮಾತ್ಮನಿಗಾಗಿ ನಾವ್ಯಾರು ಸಮಯವನ್ನು ಕಳೀತಾ ಇಲ್ಲ. ಹೊಟ್ಟಿಪಾಡಿಗಾಗಿಯೇ ಬಡದಾಡ್ತಕ್ಕಂಥವ್ರದಾರ ಅಂತ ತಿಳ್ಕೊಂಡು ಆ ಪರೀಕ್ಷಿತನ ಉದಾಹರಣೆಯನ್ನು ನಾವು ಮುಂದೆ ಹೇಳೋರು ಅದೀವಿ. ಯಾಕಂತ ಕೇಳಿದ್ರ, ನೀರಡಿಕೆ ಅಂತಕ್ಕಂಥದ್ದು ಏನು ಮಾಡಿತು ಅಂದ್ರೆ ಅವನ ಬುದ್ಧಿಯನ್ನು ಭ್ರಷ್ಟ ಮಾಡಕಚ್ಚಿತು. ಆಶೆ ಅಂತಕ್ಕಂಥದ್ದು ಮನಸ್ಸಿನೊಳಗೆ ಪ್ರವೇಶ ಮಾಡಿತು ಅಂದ್ರೆ ಮಾಡಬಾರದ ಪಾಪ ಕೃತ್ಯಗಳನ್ನು ಮಾಡಕಚ್ಚುತ್ತದ. ಅದಕ್ಕೆ ಪರೀಕ್ಷಿತನ ಬುದ್ಧಿ ಬಿಗಡಾಸಿದ್ದನು ಈ ಹಸಿವು ತೃಷಗಳಿಂದ ಅನ್ನುವುದನ್ನು ನಾವು ಮುಂದೆ ನಿಮಗೆ ಹೇಳೋರು ಅದೀವಿ ಅಂತ ತಿಳ್ಕೊಂಡು, ಭಗವಂತನ ಕಥಾ ಬಹಳ ಪವಿತ್ರವಾಗಿರ್ತಕ್ಕಂಥದ್ದದ, ಪ್ರಕಾಶಮಾನವುಳ್ಳಂಥದ್ದದ. ಅದನ್ನು ಯಾವನು ಹೃದಯದೊಳಗ ಧಾರಣೆ ಮಾಡ್ತಾನ, ಪ್ರೀತಿಯಿಂದ ಕೇಳ್ತಾನ, ಅವನ ಮನಸ್ಸಿನೊಳಗ ಪರಮಾತ್ಮ ತಾನಾಗಿನೇ ಪ್ರವೇಶ ಮಾಡ್ತಾನ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಬಂದಿದ್ವಿ. ನೇತ್ರ ಮತ್ತು ಶ್ರೋತ್ರಗಳನ್ನು ಪವಿತ್ರವಾಗಿ ಇಟ್ಕೋಬೇಕು. ಕಣ್ಣಿನಿಂದ ಪಾಪ ಮಾಡಬಾರ್ದು, ಕಿವಿಯಿಂದ ಪಾಪ ಮಾಡಕ್ಕೆ ಹೋಗ್ಬೇಡಪ್ಪ. ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡು. ಎಷ್ಟು ಪಾಪಗಳಾಗುತ್ತವಲ್ಲ ಕಣ್ಣಿಂದ ಕಿವಿಯಿಂದ ಜಾಸ್ತಿ ಆಗುತ್ತವೆ ನೋಡ್ರಿ. ಪ್ರಪಂಚದೊಳಗೆ ಆಡಬಾರ್ದು ಆಡಿದ, ನೋಡಬಾರ್ದು ನೋಡಿದ, ಏನಾಗ್ತದ? ಪಾಪ ತಾನಾಗಿನೇ ಬರುತ್ತದ. ಹೆಂಗ ಮನುಷ್ಯ ಪ್ರಯತ್ನಪೂರ್ವಕವಾಗಿ ಪಾಪವನ್ನು ಮಾಡ್ತಾ ಇದ್ದಾನ, ಹಂಗ ನೀನು ಪ್ರಯತ್ನಪೂರ್ವಕವಾಗಿ ಪುಣ್ಯವನ್ನು ಮಾಡು. ಇವನ್ನ ಶುದ್ಧವಾಗಿಟ್ಕೋಬೇಕಾಗಿತ್ತು ಅಂದ್ರೆ ಶುದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಕೇಳು, ಒಳ್ಳೆಯದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡು ಅಂತ ತಿಳ್ಕೊಂಡು ಅವು ಎರಡರಿಂದ ಪರಮಾತ್ಮ ಒಳಗ ಪ್ರವೇಶ ಮಾಡ್ತಾನ. ಮ್ಯಾಲಿಂದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಕಥೆಗಳನ್ನು ಕೇಳೋದ್ರಿಂದ ನಮ್ಮ ಕಿವಿಯಿಂದ ಪರಮಾತ್ಮ ಒಳಗ ಪ್ರವೇಶ ಮಾಡ್ತಾನ. ಯಾಕಂತ ಕೇಳಿದ್ರ, ಪಾಪನೂ ಕೂಡ ಕಿವಿಯಿಂದನೇ ಮನಸ್ಸಿಗೆ ಹೋಗ್ಯದ ಅಂತಾರ ಅವರು. ಪಾಪ ಡೈರೆಕ್ಟಾಗಿ ಮನಸ್ಸಿಗೆ ಹೋಗ್ಲಿಲ್ಲ, ಅದು ಹೆಂಗ್ರಿ? ಕಿವಿ ದ್ವಾರ ಹೋಗ್ಯದ, ಕಣ್ಣಿನ ದ್ವಾರನೇ ಮನಸ್ಸಿನೊಳಗೆ ಕುಂತದ. ಪಾಪ ಕೇಳಬಾರ್ದು ಕೇಳಿದ, ನಿಂದ ಚಾಡಿ ಕೇಳಿದ ಅಂದ್ರ ಏನೈತ್ರಿ? ಪಾಪ ಬಂತು. ಆ ಪಾಪ ಎಲ್ಲಿ ಕುಂತದ? ಮನಸ್ಸಿನೊಳಗೆ ಕುಂತದ. ಅದೇ ಪರಮಾತ್ಮನ ಪ್ರವಚನ ಕಥಾ ಪುರಾಣಗಳನ್ನು ಕೇಳಿದ್ದ ಅಂದ್ರ ಈ ಕಿವಿಯಿಂದ ಪುಣ್ಯ ಏನು ಮಾಡ್ತದ? ಮನಸ್ಸಿನೊಳಗೆ ಪ್ರವೇಶ ಮಾಡ್ತದ. ಅದಕ್ಕೆ ಅವರು ಮನಸ್ಸಿನಿಂದ ಪಾಪ ಹೆಂಗ ಪ್ರವೇಶ ಮಾಡಿಸ್ಕೊಂಡಿದೆಲ್ಲ ಹಂಗ ಪುಣ್ಯವನ್ನು ಕೂಡ ಪ್ರವೇಶ ಮಾಡಿಸ್ಕೋಬೇಕಾಗಿತ್ತಂದ್ರ ಇವು ಎರಡನ್ನ ಪವಿತ್ರವಾಗಿ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡು ಅಂತ ತಿಳ್ಕೊಂಡು ಮೊನ್ನೆ ದಿವಸ ಹೇಳ್ಕೋತ ಬಂದಿದ್ರು ಅವರು. ಪಾಪ ಬಿ ಕಾನ್ಸೆ ಹಿ ಮನ್ಮೆ ಆತ ಹೈ. ಪಾಪನು ಕೂಡ ಮನಸ್ಸಿಗೆ ಬರಬೇಕಾದ್ರೆ
ಕಿವಿಯಿಂದನೇ ಬಂದದ. ಕಿವಿಯಿಂದ ಬಂದಿರತಕ್ಕಂಥ ಆ ಪಾಪವನ್ನ ಕಳ್ಕೋಬೇಕಾಗಿತ್ತು ಅಂದ್ರ ಕಿವಿಯಿಂದನೇ ಕೇಳು ಅಂತ. ಏನು ಕೇಳು? ಭಗವತ್ ಶಾಸ್ತ್ರವನ್ನ ಕೇಳು. ಶಾಸ್ತ್ರ, ಅದಕ್ಕೆ ಶ್ರುತಂ ಹರತಿ ಪಾಪಾನಿ. ಯಾವುದರಿಂದ ಪಾಪ ಬಂದದ? ಕೇಳೋದ್ರಿಂದ ಪಾಪ ಬಂದದ. ನೀ ಪ್ರವಚನ ಕಥಾ ಪುರಾಣಗಳನ್ನ ಕೇಳಿದಿ ಅಂದ್ರ ಪಾಪ ತಾನಾಗಿನೇ ಹರಿದು ಹೋಗಿಬಿಡುತ್ತದ. ಕೇಳೋದ್ರಿಂದನೇ ಪಾಪ ಹೋಗ್ತದ ಅಂತಾರ ಅವರು. ಕಾನ್ ಅವ್ರ ಕಥಾ ಕಾನಕೋ ಕಥಾ ಶ್ರವಣ ಕರಾ ಹೋಗೆ ಆಪ್ ಶ್ರೀ ಭಗವಾನ್ ಕಿ ಕಥಾಯೇ ಸುನೋಂಗೆ ತೋ ಮನ್ ಭಗವಾನ್ ಮೇ ಸ್ಥಿರ ಹೋಗ. ನೋಡ್ರಿ, ಅವ್ರೇನ್ ಹೇಳ್ತಾರ, ಈ ಕಿವಿಯಿಂದ ನೀ ಕಥೆಗಳನ್ನ ಶ್ರವಣ ಮಾಡಕತ್ತಿದ್ದೆ ಅಂದ್ರ ನೀನು ಪರಮಾತ್ಮನ ಕಥೆಗಳನ್ನ ಕೇಳೋದ್ರಿಂದ ಮನಸ್ಸು ಭಗವಂತನಲ್ಲಿ ಸ್ಥಿರ ಆಗುತ್ತದ. ನಮ್ಮ ಮನಸ್ಸು ಏನಾಗಿ ಅಂದ್ರೆ ವಿಷಯಗಳಲ್ಲಿ ಸ್ಥಿರ ಆಗಿಬಿಟ್ಟದ. ಅದರಿಂದ ಸುಖವನ್ನ ಪಡಿಬೇಕು ಅಂತ ತಿಳ್ಕೊಂಡು ವಿಷಯಾಭಿಮುಖವಾಗಿ ಹರಿಯಕತ್ತದಲ್ಲ. ಈ ಮನಸ್ಸನ್ನ ಸ್ಥಿರಗೊಳಿಸ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ? ಭಗವಂತನನ್ನ ಒಳಗಿಟ್ಕೊಳ್ಳೋ ಪ್ರಯತ್ನ ಮಾಡು. ಹೆಂಗಿಟ್ಕೊಳಕ್ ಬರ್ತದ? ಅವನ ಲೀಲಾದಿಂದ ಕೂಡಿಕೊಂಡಿರ್ತಕ್ಕಂಥ ಶಾಸ್ತ್ರ ಕಥೆಗಳನ್ನ ಕೇಳುವುದರಿಂದ ನಿನಗ ಪರಮಾತ್ಮ ಹೃದಯದೊಳಗ ಬರ್ತಾನ. ಭಗವಂತ ಹೃದಯದೊಳಗ ಸ್ಥಿರ ಆದ ಅಂದ್ರೆ ನಿನ್ ಕೆಲಸ ಮುಗಿತಲ್ಲ. ಅದಕ್ಕೆ ಕಾನಮೇಸೆ ಭಗವಾನ್ ಹೃದಯಮೇ ಆಯಂಗೆ. ಅದಕ್ಕ ಕಿವಿಯಿಂದನೇ ಪರಮಾತ್ಮ ನಿನ್ನ ಹೃದಯಕ್ಕ ಪ್ರವೇಶ ಮಾಡ್ತಾನ. ಶ್ರೀ ಭಗವಾನ್ ಕೆ ಹೃದಯ ಪ್ರವೇಶ ಕೇಲಿಯೇ ಹಮಾರಿ ದೇಹ ಆಂಕೆ ಅವ್ರ ಕಾನ್ ದ್ವಾರ ಹೈ. ನೋಡ್ರಿ, ಪರಮಾತ್ಮ ಪ್ರವೇಶ ಮಾಡಬೇಕಾಗಿತ್ತು ಹೃದಯಕ್ಕ ಅಂತ ಕೇಳಿದ್ರ ಯಾವದವ್ರಿ ದ್ವಾರಗಳು, ಬಾಗಿಲುಗಳು ಅಂತ ಕೇಳಿದ್ರ ನಮ್ಮ ಶರೀರ ಮತ್ತು ಕಣ್ಣ ಮತ್ತು ಕಿವಿ, ಇವು ಏನದವ ಅಂದ್ರ ಭಗವಂತ ಪ್ರವೇಶ ಮಾಡುವಂತ ದ್ವಾರಗಳದವು ಅಂತ ಹೇಳಿದ್ರು ಅವ್ರು. ಇವುಗಳಿಂದನೇ ಒಳಗ ಪ್ರವೇಶ ಮಾಡ್ತಾನೆ ಪರಮಾತ್ಮ. ಸಾಧನ ಹೈ, ಇವೇ ಏನದವ ಅಂದ್ರ ಭಗವಂತ ಹೃದಯಕ್ಕೆ ಬರ್ಲಿಕ್ಕೆ ಸಾಧನೆಗಳು ಅದವು. ಕೈ ಲೋಗೋ ಆಂಕೋ ಸೇ ಹಿ ಪ್ರಭು ಕೆ ಸ್ವರೂಪಕೋ ಮನ್ಮೆ ಉತರಾತೆ ಹೈ. ನೋಡ್ರಿ, ಕೆಲವು ಜನ ಏನ್ ಮಾಡ್ತಾರ ಅಂದ್ರ ಪರಮಾತ್ಮನನ್ನ ಒಳಗ ಕರ್ಕೋಬೇಕಾಗಿತ್ತಂದ್ರ ಕಣ್ಣಿನಿಂದ ಒಳಗ ಪ್ರವೇಶ ಮಾಡ್ತಾರ. ನಿರಂತರವಾಗಿ ಭಗವಂತನ ನೋಡ್ತಾ 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 ಧ್ಯಾನ ಮಾಡಿದ್ರು ಅಂದ್ರ, ಭಗವಂತನ ಧ್ಯಾನ ಮಾಡ್ತಾ ಹೋದಂಗ ಅವನ ಹೃದಯದೊಳಗ ಭಗವಂತ ಏನಾಗ್ತಾನ? ಕೂಡ್ತಾನ. ಹೃದಯದಿಂದ ತಗೋತಾರ ಕೆಲವು ಜನ. तो और कुछ लोग कान से श्रवण करके श्री भगवान को हृदय में उतराते हैं. ಯಾರು ಕೇಳ್ತಾ ಕೇಳ್ತಾ ಪರಮಾತ್ಮನನ್ನ ಹೃದಯಕ್ಕೆ ಇಳಿಸ್ಕೋತಾರ, ಯಾರು ಧ್ಯಾನ ಮಾಡ್ತಾ 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 ಭಗವಂತನನ್ನ ಹೃದಯಕ್ಕೆ ಇಳಿಸ್ಕೋತಾರ. ಕಣ್ಣಿನಿಂದ ಕಿವಿಯಿಂದ ಯಾರಿಗೆ ಹೆಂಗೆಂಗ ಅನುಕೂಲ ಆಗ್ತದ ಧ್ಯಾನದ್ವಾರ. ನಾವು ನೋಡ್ತೀವಿ, ಧ್ರುವ ಪರಮಾತ್ಮನ ನಾಮಸ್ಮರಣೆ ಜೊತೆ ಜೊತೆಗೆ ಧ್ಯಾನ ಮಾಡ್ತಾ ಮಾಡ್ತಾ ಹೃದಯಕ್ಕೆ ತಂದುಕೊಂಡ. ಯಾವ ಈ ಪರೀಕ್ಷಿತ ರಾಜ ಏನು ಮಾಡಿದ ಅಂದ್ರೆ ಕೇಳ್ತಾ ಕೇಳ್ತಾ ಪರಮಾತ್ಮನನ್ನ ಹೃದಯಕ್ಕೆ ತಂದುಕೊಂಡಿದ್ದಾನ ಪರಮಾತ್ಮನನ್ನ. ಅತಃ ಆಂಕ್ ಅವ್ರ ಕಾನ್ ದೋನೋಂಕೋ ಪವಿತ್ರ ರಖೋ. ಅದಕ್ಕೆ ನೀ ಏನು ಮಾಡು? ನಿನ್ನ ಮನಸ್ಸ, ನಿನ್ನ ಕಿವಿ, ಇವು ಎರಡನ್ನ ಪವಿತ್ರವಾಗಿ ಇಟ್ಕೊಂಡ್ಬಿಡು. ವಹ ಶ್ರೀಕೃಷ್ಣಕೋ ಪದರಾವು. ಅವಾಗ ಪರಮಾತ್ಮ ನಿನ್ನ ಒಳಗ ಪ್ರವೇಶ ಮಾಡ್ತಾನ, ಕರ್ಕೋ. ಪ್ರತ್ಯೇಕ ಸತ್ಕರ್ಮಕ್ಕೆ ಆರಂಭಮೇ ಶಾಂತಿ ಪಾಠ ಕಿಯ ಜಾತ ಹೈ. ಅದಕ್ಕೆ ಅವ್ರಂತಾರ, ಪ್ರತಿ ಒಂದು ಸತ್ಕರ್ಮಗಳನ್ನ ನಾವು ಮಾಡಬೇಕಾಗಿತ್ತು ಅಂದ್ರ ಪ್ರಾರಂಭದೊಳಗೆ ಏನ್ ಮಾಡ್ತೀವ್ರಿ? ಶಾಂತಿ ಪಾಠವನ್ನ, ಸ್ತೋತ್ರಗಳನ್ನ, ಭಜನೆಗಳನ್ನ ಮಾಡಿದ ಬಳಿಕನೇ ನಾವು ಕಥಾ ಪ್ರಾರಂಭ ಮಾಡ್ತೀವಿ. ಇದು ರೂಢಿ ನಮ್ಮ ಪರಂಪರದಲ್ಲಿ. ಅದಕ್ಕೆ ಉಸ್ಕಾ ಮಂತ್ರ ಹೈ. ಅದು ಯಾವ ಮಂತ್ರ? ಈ ಶಾಂತಿ ಮಂತ್ರ ನೋಡ್ತೀವಿ ನೀವು, ನಾವೆಲ್ಲ ಸಹನಾ ಓತು ಹೇಳ್ತೀವಿ, ಗುರು ಬ್ರಹ್ಮ ಅಂತ ಹೇಳ್ತೀವಿ, ಹೌದಿಲ್ರಿ? ಶಮ್ನೋ ಮಿತ್ರ ಅಂತ ಉಪನಿಷತ್ತಿನೊಳಗ ಶಾಂತಿ ಮಂತ್ರಗಳು, ನಾನಾ ರೀತಿ ಮಂತ್ರಗಳನ್ನ ನಮ್ಮ ಶಾಸ್ತ್ರಕಾರರು ಬರ್ಕೊಂಡು ಬಂದಿದ್ದಾರೆ. ಹಂಗ ಇಲ್ಲಿನೂ ಕೂಡ ಒಂದು ಶಾಂತಿ ಮಂತ್ರ, ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಹ. ಇದು ಒಂದು ಶಾಂತಿ ಮಂತ್ರ. ಅದು ಏನು ಹೇಳ್ತದ್ರಿ ಅದರ ಅರ್ಥ ಅಂತ ಕೇಳಿದ್ರ, ಹೇ ದೇವ್ ಕಾನೂಸೆ ಹಮ್ ಕಲ್ಯಾಣಕಾರಿ ವಚನ್ ಸುನೆ. ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೋತಾನೆ, ಹೇ ಪರಮಾತ್ಮ, ಈ ಕಿವಿಯಿಂದ ಏನು ಮಾಡಂದ್ರ ಕಲ್ಯಾಣ ಆಗತಕ್ಕಂಥ ವಚನವನ್ನ ನನಗ ಕೇಳುವಂಗ ಮಾಡು. ಅಂದ್ರೆ ಕೆಟ್ಟ ಮಾತುಗಳನ್ನ ಕೇಳೋದು ಬೇಡ,
ದುಃಖವನ್ನ ಕೊಡ್ತಕ್ಕಂಥ ಮಾತುಗಳು ಈ ಕಿವಿಯಿಂದ ಕೇಳಿಸ್ಬೇಡಪ್ಪ. ಆದಷ್ಟು ನನ್ನ ಕಿವಿಗೆ ಏನು ಕೊಡು ಅಂದ್ರೆ ಕಲ್ಯಾಣಕಾರವಾಗಿರ್ತಕ್ಕಂಥ ವಚನಗಳನ್ನ ಕೇಳುವಂತ ಸದ್ಬುದ್ಧಿಯನ್ನ ಕೊಡುವಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಮತ್ತು ಕೆಟ್ಟ ಮಾತು ಕೇಳೋದ್ರಿಂದ ಪಾಪ ಪ್ರವೇಶ ಆಗ್ತದ, ಹೌದಿಲ್ರಿ? ಅದಕ್ಕೆ ಬಸವಣ್ಣ ಹೇಳಿದ್ನಲ್ಲ, ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡಯ್ಯ. ಪಾಪದ ಮಾತು ಕೇಳಲಾರ್ದಂಗ ನಾನು ಕಿವುಡನ್ ಮಾಡಿಬಿಡು ಅಂದ್ರ ಅವ್ರು. ಮತ್ತೊಂದು ಕೇಳಲಾರ್ದಂಗ ಕಿವುಡನ ಮಾಡು, ಮತ್ ಪಾಪದ್ದು ನೋಡ್ಲಾರ್ದಂಗ ಕುಡ್ಡನ ಮಾಡ್ಬಿಡು, ಅಂದನನ್ನ ಮಾಡು. ಯಾಕೆ ಬೇಡಿಕೊಂಡ್ರು ಅಂದ್ರ ನಮಗದರಿಂದ ದುಃಖ ನರಕ ಆಗ್ತದ ಅಂದ ಬಳಿಕ ಆ ದುಷ್ಕರ್ಮದಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡ್ರಿ ಹೇಳ್ತಾರ ಅವರು. ಪರಮಾತ್ಮಗೆ ಪ್ರಾರ್ಥನೆ ಮಾಡ್ಕೋತಾರೆ, ಹೇ ಭಗವಂತ ಆದಷ್ಟು ನೀ ನನಗೇನು ಮಾಡು ಅಂದ್ರ ಕಲ್ಯಾಣಕಾರವಾಗಿರ್ತಕ್ಕಂಥ ವಚನವನ್ನ ಕೇಳುವಂಗ ಮಾಡು. ಕಾನ್ ಔರ್ ಆಂಕ್ ಪವಿತ್ರ ಹೋ, ನನ್ನ ಕಣ್ಣ ಮತ್ತು ಕಿವಿಗಳು ಪವಿತ್ರವಾಗಿರ್ಬೇಕು, ಆ ರೀತಿಯಿಂದ ಮಾಡು. ಫಿರ್ ಸತ್ಕರ್ಮೋಂಕ ಆರಂಭ ಹೋ, ಆನಂತರದೊಳಗ ಕಣ್ಣು ಕಿವಿಗಳು ಯಾವಾಗ ಪವಿತ್ರ ಆಗುತ್ತಾವೋ ಆವಾಗ ಸತ್ಕರ್ಮಗಳನ್ನ ಪ್ರಾರಂಭ ಮಾಡ್ತೀವಿ. इसलिए तो पूजा में गुरु महाराज कान और आंखों को पानी लगाने को कहते हैं. ಅದಕ್ಕಾಗಿನೇ ಪೂಜಾ ಮಾಡ್ತಿರ್ತೀರಲ್ಲ, ಯಾರಿಗಾರ ಬ್ರಾಹ್ಮಣರಿಗೆ ಪೂಜಾ ಮಾಡಕ್ಕೆ ಹಚ್ಚಿದ್ರಿ ಅಂದ್ರ ಅವ್ರ ಬ್ರಾಹ್ಮಣರು ಏನು ಮಾಡ್ತಾರ, ನೀರು ತಗೊಂಡು ಶುದ್ಧ ಮಾಡ್ಕೊತಿರ್ತಾರ. ಹಿಂಗೆ ಕಣ್ಣಿಗೆ ಹಚ್ಕೋರಿ, ಕಿವಿಗೆ ಹಚ್ಕೋರಿ ಅಂತ ಹಿಂಗೆ ಮಾಡ್ತಿರ್ತಾರ ನೋಡ್ರಿ, ಕೈಯಾಗ ನೀರು ಹಾಕಿ ಅಂದ್ರೆ ಅವ್ರು ಏನು ಮಾಡ್ತಾರಂದ್ರೆ ಕಿವಿ ಮತ್ತು ಕಣ್ಣುಗಳು ಪವಿತ್ರ ಇರಬೇಕು ಅಂದಾಗ ನಮಗೆ ಸತ್ಕರ್ಮಗಳನ್ನು ಪ್ರಾರಂಭ ಮಾಡಕ್ಕೆ ಬರ್ತದಂತ ಪೂಜಾರಿಗಳು ಏನು ಮಾಡ್ತಾರಂದ್ರೆ ನೀರು ಹಾಕಿ ಅವುಗಳನ್ನು ಪವಿತ್ರ ಮಾಡ್ಕೊಳಕ್ಕೆ ಕೇಳ್ತಿರ್ತಾರೆ. ಜಾಸ್ತಿ ಬ್ರಾಹ್ಮಣರು ಮಾಡ್ತಿರ್ತಾರೆ. ಬ್ರಾಹ್ಮಣರಿಗೆ ಪೂಜೆ ಹಚ್ಚಿದ್ರೆ ಗೊತ್ತಾಗ್ತದೆ, ಅವು ಬರೀ ಹಿಂಗೆ ಕೈಯಾಗ ನೀರು ಹಾಕೋದು, ಹಿಂಗೆ ಒರೆಸ್ಕೊಳ್ಳೋದು, ಹಿಂಗೆ ಮುಖ ತೊಗೊಳೋದು ಮಾಡ್ತಿರ್ತಾರೆ ನೋಡ್ರಿ ನೀವು. ಹಂಗೆ ಅವ್ರು ಹೇಳ್ತಾರಂತ ಅವರು. ಅವೆರಡು ಪವಿತ್ರ ಮಾಡಲಿಕ್ಕೆ ಈ ರೀತಿಯಿಂದ ಹೇಳ್ತಾ ಇರ್ತಾರೆ. ವಿಶುದ್ಧ ಇಂದ್ರಿಯೋ ಮೇ ಹಿ ಪರಮಾತ್ಮ ಕಾ ಪ್ರಕಾಶ್ ಹೋತಾ ಹೈ. ಪವಿತ್ರವಾಗಿರ್ತಕ್ಕಂಥ ಇಂದ್ರಿಯಗಳಿಂದನೇ ಭಗವಂತ ಏನು ಮಾಡ್ತಾನಂದ್ರ ಪ್ರಕಾಶಿತ ಆಗತಾನ. ಅಶುದ್ಧವಾಗಿರ್ತಕ್ಕಂಥ ಇಂದ್ರಿಯಗಳಿಗೆ ಪರಮಾತ್ಮನ ಪ್ರಕಾಶಿತ ಆಗಂಗಿಲ್ಲ. ಇಸ್ಲಿಯೇ ಇಂದ್ರಿಯಂಕೋ ಶುದ್ಧ ಕರೋ. ಆದ್ದರಿಂದ ನೀವು ಏನು ಮಾಡ್ರಿ, ನಿಮ್ಮ ಇಂದ್ರಿಯಗಳನ್ನ ಪವಿತ್ರ ಇಟ್ಕೊಳ್ರಿ. ಅವರು ಶುದ್ಧ ರಕೋ. ಮನ್ ಕೋ ಬಿ ಶುದ್ಧ ಕರೋ. ಮನಸ್ಸನ್ನು ಕೂಡ ನೀವು ಶುದ್ಧವಾಗಿಟ್ಕೋರಿ. ಅನಿಷ್ಟ ಚಿಂತನೆಗಳನ್ನ ಮನಸ್ಸಿನಿಂದ ಮಾಡಕ್ ಹೋಗ್ಬೇಡ್ರಿ. ಮತ್ತೊಬ್ಬರಿಗೆ ಕೆಟ್ಟ ಆಗ್ಲಿ ಅಂತಕ್ಕಂಥ ದುರ್ಬುದ್ಧಿಯನ್ನ ಮನಸ್ಸಿಗೆ ತಂದುಕೋಬೇಡ್ರಿ, ದುರ್ವಿಚಾರಗಳನ್ನ. ಅಂದಾಗ ಮನಸ್ಸು ಪವಿತ್ರ ಆಗ್ತದ, ಶುದ್ಧ ಆಗ್ತದ. ಕಾಲ ನಹಿ ಬಿಗಡಾ ಹೈ ಮನ್ ಹಿ ಬಿಗಡಾ ಹೈ. ಅದಕ್ಕೆ ಅವ್ರು ಅಂತಾರ, ನೀ ಮೊದಲು ನಿನ್ನ ಮನಸ್ಸನ್ನ ಶುದ್ಧ ಆಗಿಟ್ಕೋರಪ್ಪ. ಬಹಳ ಮಂದಿ ಅಂತಾರ, ಕಾಲ್ ಕೆಟ್ಟದ್ರಿ ಅಂತೀರಿ. ಕಾಲ್ ಕೆಟ್ಟಿಲ್ಲ, ನಿಮ್ಮ ಮನಸ್ಸು ಕೆಟ್ಟವ ಅಂತಾರ ಅವ್ರು. ನಾವೇನ್ ಮಾಡ್ತೀವ್ರಿ, ಕಾಲದ ಮ್ಯಾಗ ಹಾಕಿ ಬಿಡ್ತೀವಿ. ನಾವು ಬಹಳ ಚಲೋ ಇದ್ದೀವೇನೋ ಅನ್ನುವಂಗ ನಾವು ತೋರ್ಸ್ಕೋತೀವಿ. ಕರೆ ಮಹಾತ್ಮರಂತಾರ, ಕಾಲು ಎಲ್ಲಿ ಕೆಡ್ತದಪ್ಪ, ಅದು ನಡ್ದದ ಹಂಗೆ, ಹೆಂಗ ನಡಿಬೇಕು ಹಂಗ ನಡ್ದದ. ಆದ್ರೆ ನಿನ್ನ ಮನಸ್ಸು ಬಿಗಡಾಶದ, ನಿನ್ನ ಮನಸ್ಸು ದಾರಿ ಬಿಟ್ಟದೇ ವಿನಃ ಕಾಲ ಯಾವತ್ತೂ ತಪ್ಪಕ್ ಬರಂಗಿಲ್ಲ ಅಂತಾರ ಅವ್ರು. ನೇತ್ರ और श्रोत्र को पवित्र करने के बाद कथा का आरंभ होता है. ನೋಡ್ರಿ, ನೇತ್ರ ಮತ್ತು ಶ್ರೋತ್ರ ಅಂದ್ರೆ ಕಿವಿ ಮತ್ತು ಕಣ್ಣುಗಳನ್ನ ಪವಿತ್ರ ಮಾಡಿದಾಗನೇ ಕಥಾವನ್ನ ನಾವು ಆರಂಭ ಮಾಡ್ತೀವಿ. ಅಂದ್ರೆ ಏನ್ ಮಾಡ್ರಿ, ಪವಿತ್ರ ಇಟ್ಕೋರಿ ಅಂತ. ಮತ್ತೊಂದು ಕೇಳಲಾರ್ದಂಗ, ಮತ್ತೊಂದು ಮಾತಾಡ್ಲಾರ್ದಂಗ ಇದರಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಈ ಕಥಾಶ್ರವಣಕ್ಕೆ ನೀವು ಕುಂತೀರಿ ಅಂದ್ರ ಅದು ಪವಿತ್ರ ಆಗ್ಯದಂತ ಅರ್ಥ. ಈಗ ನಾವು ಕಥಾವನ್ನ ಪ್ರಾರಂಭ ಮಾಡ್ತೀವಿ. ಸನಕಾದಿ ಮುನಿ कहते हैं कि इस भागवत शास्त्र में 18,000 ಶ್ಲೋಕ है. ಸನಕಾದಿ ಋಷಿಗಳು ಹೇಳಕತ್ತಿದ್ರು, ಈ ಭಾಗವತ ಶಾಸ್ತ್ರದೊಳಗೆ ಎಷ್ಟು ಶ್ಲೋಕ ಅದಾವಂದ್ರ 18,000 ಶ್ಲೋಕಗಳಿಂದ ಕೂಡ್ಕೊಂಡಿರ್ತಕ್ಕಂಥದ್ದು ಇದು ಶ್ರೀಮದ್ ಭಾಗವತದ 18 ಕಿ ಸಂಖ್ಯಾ ಪರಿಪೂರ್ಣ ಹೈ. 18 ಅಂತಕ್ಕಂಥದ್ದು ಏನದ, ಇದು ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಅದಕ್ಕೆ ನಮ್ಮಲ್ಲಿ ದೃಷ್ಟ ಉಪದೃಷ್ಟ ಅಂದ್ರೆ 18ನೇದವ ಆತ್ಮ ಅಂತ ಹೇಳ್ತದ ಶಾಸ್ತ್ರ. ಬೈತಿರ್ತಾರೆ ನೋಡ್ರಿ, ಏನು 18 ಇದ್ದಿ ಅಂತ. 18 ಅಂದ್ರೆ ನಾವು 18ನೇದವ್ರ ಅಂತ. ಶಾಸ್ತ್ರ ಪ್ರಕಾರವಾಗಿ ಬೈಗಳಲ್ಲದು, ನಮ್ಮ ವಾಸ್ತವಿಕವಾಗಿರ್ತಕ್ಕಂಥ ಸ್ಥಿತಿ ಅದ. ನಮಗೆ 18 ಅಂತ ಬೈದನ್ ನೋಡ್ರಿ ಅಂತ ನಾವು ಜಗಳ ತೆಗಿತೀವಿ, ಹೌದಿಲ್ರಿ?
ಅದು 18 ಅಂತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಸಂಖ್ಯೆ ಅದ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಪರಿಪೂರ್ಣ ಹೈ. ರಾಮ ಮತ್ತು ಕೃಷ್ಣ ಭಗವಂತ ಹೆಂಗದಾರ, ಇವರು ಪರಿಪೂರ್ಣವಾಗಿ ಇದ್ದಾರ. ಅತ ನವಮಿ ಕೆ ದಿನ್ ಪ್ರಕಟ್ ಹುಯೇ ಹೈ. ಅದಕ್ಕೆ ಅವ್ರು ಯಾವಾಗ ಪ್ರಕಟ ಆದ್ರಂದ್ರ ನವಮಿ ದಿನ ಈ ಭೂಮಿ ಮೇಲೆ ಪ್ರಕಟ ಆದ್ರು ಅಂತ. ಶ್ರೀಕೃಷ್ಣ ನವಮಿ ಕೆ ದಿನ್ ಹಿ ಗೋಕುಲ್ ಮೇ ಆಯೇ ಹೈ. ಕೃಷ್ಣ ಪರಮಾತ್ಮ ಅಷ್ಟಮಿ ದಿನ ಹುಟ್ಟಿ ನವಮಿ ದಿನ ಎಲ್ಲಿಗೆ ಬಂದ? ಗೋಕುಲಕ್ಕೆ ಬಂದಾನ ಅಲ್ಲಿಗೆ. ತಬಿ ನಂದ ಮಹೋತ್ಸವ ಕರ್ನೆ ಮೇ ಆಯ ಹೈ. ಅಲ್ಲಿ ಹಿಡ್ಕೊಂಡು ಅವನಿಗೇನು ಅವಾಗ ಯಾವ ಮಹೋತ್ಸವ ಪ್ರಾರಂಭ ಮಾಡಿದ್ರಂದ್ರೆ ನಂದ ಮಹೋತ್ಸವ ಅಂತ ಅವಾಗ ಪ್ರಾರಂಭ ಮಾಡ್ಯಾರ ಅಲ್ಲಿ. ಶ್ರೀ ರಾಮ್ಜಿ ಕಿ 12 ಕಲಾ ಹೈ ಅವ್ರ ಶ್ರೀಕೃಷ್ಣ ಜಿ ಕಿ 16 ಕಲಾ ಹೈ. ಕಲಾ ಅಂತ ಬರ್ತಾವ. 12 ಕಲಾ ರಾಮನು, ಇವನು 16 ಕಲಾ ಅದಾವಂತ ಕೃಷ್ಣನ್ ಹೇಳ್ತಾರೆ. ಐಸಾ ಭೇದ ನೈ ಕರ್ನಾ ಚಾಯೆ. ಈ ಭೇದ ಮಾಡಕ್ ಹೋಗ್ಬೇಡ್ರಿ, ಅವರಿಬ್ರು ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಆಧಾರ ಅಂತ ತಿಳಿಸಿದ್ರು ಅವ್ರು. ಶ್ರೀ ಭಾಗವತ ಮೇ ಸಂಖ್ಯಾ ಕಥಾ ಹೈ. ಮುಖ್ಯ ಕಥಾ ಹೈ ನಂದ ಮಹೋತ್ಸವ ಕಿ. ಶ್ರೀ ಭಾಗವತದೊಳಗೆ, ಈ ಭಾಗವತ ಕಥಾದೊಳಗ ನಂದ ಮಹೋತ್ಸವದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಕಥಾ ಬರ್ತದ. ಮುಂದೆ ಹೇಳ್ತಾರ ಅವರು. ಇಸ್ ಕಥಾಕ್ಕೆ ಬಿ 18 ಶ್ಲೋಕ ಹೈ. ಈ ಕಥಾದೊಳಗ ನಂದ ಮಹೋತ್ಸವ ಅಂತಕ್ಕಂಥ ಕಥಾ ಬರ್ತದೆ. ಅದ್ರೊಳಗ 18 ಶ್ಲೋಕಗಳಿಂದ ಕೂಡಿಕೊಂಡಿದ್ದದ. ಶ್ರೀ ಭಾಗವತ ಪರ್ ಪ್ರಾಚೀನ ಅವರು ಉತ್ತಮ ಟೀಕಾ ಶ್ರೀಧರ್ ಸ್ವಾಮೀಜಿ ಕಿ ಹೈ. ಇದಕ್ಕೆ ಶ್ಲೋಕವನ್ನ ಮತ್ತು ಇದಕ್ಕೆ ಟೀಕಾ ತಾತ್ಪರ್ಯವನ್ನ ಯಾರು ಬರ್ದಾರ್ರಿ ಅಂತ ಕೇಳಿದ್ರ ಆ ಶ್ರೀಧರ ಅಂತಕ್ಕಂಥ ಮಹಾತ್ಮರ ಅದಕ್ಕೆ ಅರ್ಥವನ್ನು, ಶ್ಲೋಕಕ್ಕೆ ಒಂದು ಟೀಕಾ ಅಂತ ಇರ್ತದ, ಅರ್ಥ ಇರ್ತದ. ನೀವು ಭಗವದ್ಗೀತಾ ಪುಸ್ತಕ ತೆಗೆದು ನೋಡ್ರಿ ಗೊತ್ತಾಗ್ತದೆ. ಮೊದಲು ಶ್ಲೋಕದ, ಆಮೇಲೆ ಆ ಶ್ಲೋಕಕ್ಕೆ ಇದೇ ಅರ್ಥ ಮಾಡ್ಬೇಕಂತ ಅರ್ಥ ಇರ್ತಾವ. ಹಂಗ ಶ್ಲೋಕವನ್ನ ಈ ಭಾಗವತ ಕಥಾದೊಳಗೆ ಬರ್ಕೊಂಡು ಬಂದಾರ. ಅದಕ್ಕೆ ಅರ್ಥ ಶ್ರೀಧರ ಸ್ವಾಮಿಗಳು ಬರ್ಕೊಂಡು ಬಂದಿದ್ದಾರೆ. ಉನೋನೆ किन्हीं सांप्रदायिक सिद्धांतों का सहारा न लेकर स्वतंत्र रीति से भागवत तत्व का विचार किया है. ನೋಡ್ರಿ, ಈ ಶ್ರೀಧರ ಅಂತಕ್ಕಂಥ ಮಹಾತ್ಮರೇನು ಟೀಕಾ ಬರ್ಕೊಂಬಂದಾರಲ್ಲ, ಇವರು ಯಾವುದೇ ಶಾಸ್ತ್ರದ ಸಹಾಯ ತಗೊಂಡಿಲ್ಲ. ತಮ್ಮದೇ ಆಗಿರ್ತಕ್ಕಂಥ ಸ್ವತಂತ್ರವಾಗಿ ತಾವೇನು ಬರ್ಕೊಂಡು ಬಂದಾರಂದ್ರೆ ಇದಕ್ಕೆ ತಾತ್ಪರ್ಯವನ್ನ, ಟೀಕಾವನ್ನ ಬರ್ಕೊಂಡು ಬಂದಿದಾರ. ಇಸಿ ಶ್ರೀಧರ टीका पर ಬನ್ಸಿಧರ ಮಹಾರಾಜ ಕಿ ಟೀಕಾ ಹೈ. ನೋಡ್ರಿ, ಮತ್ತ ಈ ಶ್ರೀಧರ ಸ್ವಾಮಿಗಳು ಬರೆದಿರ್ತಕ್ಕಂಥ ಟೀಕಾಕ ಮತ್ತ ಬನ್ಸಿಧರ ಅಂತಕ್ಕಂಥ ಒಬ್ಬ ಮಹಾತ್ಮ ಆಗಿದಾನ, ಅವನು ಕೂಡ ಏನು ಬರದಾನ, ಟೀಕಾವನ್ನ ಬರ್ಕೊಂಡು ಬಂದಾರ. ಉನ್ಹೋನೆ ಕಹಾ ಹೈ कि हमारा ऋषि मुनियों के केवल निस्वार्थ भाव से इस ग्रंथ की रचना की है. ಅವ್ರು ಅದ್ರಾಗ ಹೇಳ್ಕೊಂಬಂದಾರ, ಮಹಾತ್ಮರು ಈ ಗ್ರಂಥಗಳನ್ನು ಯಾಕೆ ಹೇಳ್ಯಾರಂದ್ರೆ ನಿಸ್ವಾರ್ಥ ಭಾವದಿಂದ, ಇದರಿಂದ ಅವ್ರಿಗೆ ಏನು ಲಾಭ ಇಲ್ಲ ಅಂತ ಇಷ್ಟೆಲ್ಲ ಗ್ರಂಥಗಳನ್ನು ಬರೆದು ಅದಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದಾರಲ್ಲ, ಇದರಿಂದ ಏನದರಿ ಅಂದ್ರೆ ಅವ್ರಿಗೇನು ಇಲ್ಲ, ಲೋಕ ಕಲ್ಯಾಣ ಆಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಿಸ್ವಾರ್ಥ ಭಾವದಿಂದ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಶ್ರೀಮದ್ ಭಾಗವತ ಕಿ ಮಹಿಮಾ ಕಾ ವರ್ಣನ್ ಕೌನ್ ಕರ್ ಸಕ್ತಾ ಹೈ. ಕೇಳ್ತಾರ ಅವರು, ಈ ಶ್ರೀಮದ್ ಭಾಗವತದ ಇದರ ಮಹಿಮಾ, ಇದರ ಮಹತ್ವ ಎಷ್ಟು ದೊಡ್ಡದದ ಅಂದ್ರ ಇದನ್ನು ಯಾರು ವರ್ಣನೆ ಮಾಡೋರದಾರಿ ಅಂತ ಕೇಳ್ತಾರ ಅವರು. ಅಸಾಧ್ಯ ಅಂತ ಅದು. ಭಾಗವತ ತೋ ಶ್ರೀ ನಾರಾಯಣ ಕಾಹಿ ರೂಪ ಹೈ. ಇದು ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥ ಅಂತ ತಿಳ್ಕೋಬೇಡ್ರಿ, ಸಾಕ್ಷಾತ್ ನಾರಾಯಣನೇ ಈ ಗ್ರಂಥ ರೂಪದಿಂದ ಅದಾನ ಅಂತಕ್ಕಂಥ ಭಾವದಿಂದ ನೀವು ಪೂಜಾ ಮಾಡ್ರಿ. ಶ್ರೀ ಭಗವಾನ್ जब गोलोक पधारे तब उन्होंने अपने तेज स्वरूप को इस ग्रंथ में रखा था. ನೋಡ್ರಿ, ಯಾವಾಗ ಪರಮಾತ್ಮ ಭಗವಾನ್ ಶ್ರೀಕೃಷ್ಣ ಗೋಲೋಕಕ್ಕೆ ಹೋದ, ಗೋಲೋಕ ಅಂತ ಒಂದೈತಿ ಹೌದಿಲ್ರಿ, ಗೋಲೋಕ, ಬ್ರಹ್ಮಲೋಕ, ವೈಕುಂಠ ಲೋಕ, ಇವೆಲ್ಲ ಲೋಕಗಳದಾವಲ್ಲ, ಮ್ಯಾಲೆ 7 ತಳಗ 7 14 ಲೋಕಗಳದವಲ್ರಿ, ಅದ್ರಾಗ ಒಂದು ಗೋಲೋಕ ಅಂತ. ಯಾವಾಗ ಪರಮಾತ್ಮ ಈ ಗೋಲೋಕಕ್ಕೆ ಹೋದ ಅವಾಗ ತನ್ನ ತೇಜಸ್ವರೂಪವನ್ನ, ತನ್ನ ಪ್ರಕಾಶವನ್ನ, ಜ್ಞಾನವನ್ನ ಇಸ್ ಗ್ರಂಥ ಮೇ ರಖಾಥ, ಈ ಗ್ರಂಥದೊಳಗೆ ಇಟ್ಟ ಪರಮಾತ್ಮ. ಐಸಾ ಏಕಾದಶ ಸ್ಕಂದ ಮೇ ಲಿಖಾ ಹುವಾ ಹೈ. ಈ ಮಾತನ್ನ ನಾವು ಇದರಾಗೆ
ಮುಂದೆ 11ನೇ ಸ್ಕಂದದೊಳಗೆ ನಾವು ಅದನ್ನು ಬರ್ಕೊಂಡು ಬಂದಿದ್ದಾರೆ. ಅತಃ ಭಾಗವತ ಭಗವಾನ್ ಕಿ ಶಬ್ದಮಯಿ ಸಾಕ್ಷಾತ್ ಮೂರ್ತಿ ಹೈ. ನೋಡ್ರಿ, ಇದು ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥ ಅಲ್ಲಪ್ಪ, ಇದು ಒಂದು ಶಬ್ದಮಯಿ, ಶಬ್ದದಿಂದ ಕೂಡಿಕೊಂಡಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮನ ಮೂರ್ತಿ ಅದ. ಶ್ರೀಕೃಷ್ಣನ ಇದು ಏನದ ಅಂತ ಕೇಳಿದ್ರೆ ಮೂರ್ತಿ ರೂಪದಿಂದನೇ ಅದ, ಪರಮಾತ್ಮ ಬ್ಯಾರೆ ಅಲ್ಲ, ಇದು ಗ್ರಂಥ ಬ್ಯಾರೆ ಅಲ್ಲ. ಈ ಭಾವದಿಂದ ಪೂಜಾ ಮಾಡ್ರಿ ಅಂತಾರವ್ರು. ಕೇಳ್ರಿ, ಪೂಜಾ ಮಾಡ್ರಿ. ಏನು ಮನೆಯೊಳಗಿದ್ರೂ ಸಹಿತ ಅಷ್ಟು ಇದರಿಂದ ಜಾಗೃತವಾಗಿರ್ತಕ್ಕಂಥ ಪುಣ್ಯ ನಿಮಗೆ ಪ್ರಾಪ್ತಿ ಆಗ್ತದ. ಯಾಕಂತ ಕೇಳಿದ್ರ ಉದ್ಧವ್ಜಿನೇ ಜಬ್ ಪೂಜಾಕಿ, ಉದ್ಧವ ಒಂದು ಸಲ ಕೇಳಿದ ಪರಮಾತ್ಮನಿಗೆ, आपके स्वर्गधाम गमन के बाद इस पृथ्वी पर अधर्म बढ़ेगा तो धर्म किसकी शरण में जाएगा? ಕೇಳ್ತಾನ ಉದ್ಧವ. ಹೌದಪ್ಪ, ನೀನಂತೂ ಈಗ ಇಲ್ಲದಿದಿ, ಎಲ್ಲ ಧರ್ಮ ನಡೆಯಕತ್ತ, ಧರ್ಮಕ್ಕೆ ಜಯ ಆಗ್ಯದ, ಅಧರ್ಮ ನಾಶ ಆಯ್ತು. ಮುಂದ ನಿಂದು ಮುಗಿತಲ್ಲ ಟೈಮ್, ಇಂತಿಷ್ಟೇ ಕಾಲ ಒಂದು ಅವತಾರ ಅಂತ, ಅವತಾರ ಮುಗಿಸಿದ ಬಳಿಕ ನೀ ಸ್ವರ್ಗಧಾಮಕ್ಕೆ ಹೋದಿ ಅಂದ್ರ ಅವಾಗ ಅಧರ್ಮ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಅದು ಅಧರ್ಮ ಹೆಚ್ಚಾಯಿತು ಅಂದ್ರ ಧರ್ಮ ಯಾರಿಗೆ, ಧರ್ಮ ಅಂತಕ್ಕಂಥದ್ದು ಎಲ್ಲಿ ಅದು ಆಶ್ರಯ ಪಡ್ಕೋಬೇಕು, ಅದು ಯಾರಿಗೆ ಶರಣಾಗ್ಬೇಕು, ಎಲ್ಲಿ ಹೋಗ್ಬೇಕು ಅದು ಅಂತ ಕೇಳಿದ್ನಂತವ ಉದ್ಧವ. ಹೌದಿಲ್ರಿ? ಮತ್ತ ಪಾಪಿಗಳು ಹೆಚ್ಚಾದಂದ್ರೆ ಪುಣ್ಯಾತ್ಮರಿಗೆ ಎಲ್ಲರ ಆಶ್ರಯ ಬೇಕಲ್ಲ. ಜಗತ್ತಿನೊಳಗ ಪಾಪ ಹೆಚ್ಚಾಗುತ್ತದ. ಒಬ್ಬ ಅವತಾರಿ ಮಹಾತ್ಮ ಬಂದಾನ ಅಂದ್ರ ಅಧರ್ಮವನ್ನ ನಾಶ ಮಾಡ್ಯಾನ, ಧರ್ಮವನ್ನ ಸ್ಥಾಪನೆ ಮಾಡ್ಯಾನ. ಯಾವಾಗ ಧರ್ಮ ಸ್ಥಾಪನೆ ಮಾಡಿದ, ತನ್ನ ಅವತಾರವನ್ನ ಮುಗಿಸಿ ಹೋದ ಅಂದ್ರ ಮತ್ತ ಅಧರ್ಮ ಬರ್ತದೆ. ಬಂದದಿಲ್ರಿ? ರಾಮ ಅವತಾರ ಬಂತು, ಎಷ್ಟೋ ರಾಕ್ಷಸರನ್ನ ಕೊಂದ, ನೋಡ್ತೀವಿಲ್ರಿ? ಕೊಂದ, ಅವನ ಅವತಾರ ಸಮಾಪ್ತಿ ಆಯ್ತು, ಮುಗಿತೇನ್ ರಾಕ್ಷಸರ ಉಪಟಳ? ಮತ್ತಿದ್ದು ನೋಡ್ರಿ, ಮತ್ತ ಕೃಷ್ಣ ಬರಬೇಕಾಯ್ತು. ಕೃಷ್ಣ ಬಂದು ಎಷ್ಟು ರಾಕ್ಷಸರನ್ನು ಕೊಂದಾನ, ಆಶ್ಚರ್ಯ ಅನಿಸ್ತದ. ಸಣ್ಣ ಕೂಸಿದ್ದಾಗ ಹುಟ್ಟಿದ ತಕ್ಷಣ ಚಲವ ನೋಡ್ರಿ ಅವನ ಸಂವಾರ ಮಾಡಕ್ ಕೆಲಸ. ಎಷ್ಟು ರಾಕ್ಷಸರು ಇದ್ದಿರ್ಬೇಕು ಜಗತ್ತಿನ ತುಂಬ. ಈಗನ ಅದಾರಲ್ಲ, ಇಲ್ಲ ಈಗ ಅದಾರ ಕರೆ. ಯಾವ ಅವತಾರ ಬರ್ತದ ಮುಂದೆ ಗೊತ್ತಿಲ್ಲ. ಕಲಿಯುಗದೊಳಗೆ ಭಾಳ ಕಷ್ಟ ಅದ. ಇದು ಪಾಪದ್ದೇ ಯುಗ ಅದ ಇದು. ಹೌದಿಲ್ರಿ? ಧರ್ಮಕ್ಕೆ ಬೆಲೆನೇ ಇಲ್ಲ ಈ ಜಗತ್ತಿನೊಳಗ. ಅಧರ್ಮನೇ ತಲೆ ಎತ್ತಿ ನಿಂತು ಹೋರಾಡಾಗ ಧರ್ಮಾತ್ಮರಿಗೆ ಯಾರು ಕೇಳ್ತಾರ? ಎಲ್ಲೋ ಒಬ್ಬ ಪುಣ್ಯಾತ್ಮರು ಒಬ್ರು ಇಬ್ರು ಇರ್ತಾರ. ಯಾರು ಇರ್ಲಿ ಬಿಡು, ಇದ್ದಿರ್ಬೇಕು ಬಿಡು ಮಹಾತ್ಮರು ಅಂತಾರ ಅವ್ರು. ನೋಡಿರ್ಬೇಕಾದ್ರೆ ನೀವು ಜಗತ್ತಿನೊಳಗ ಮಹಾತ್ಮರಿಗೆ ಗೌರವ ಕೊಡೋದು ಕಮ್ಮಿ ಆಗೈತಿ ಇವತ್ತಿನ ಜಗತ್ತು. ಅವ್ರೇನು ಭಾರಿ ಅದಾರ ಬಿಡು, ಅವ್ರೇನು ಚಲೋ ಅದಾರ ಬಿಡು. ಹೌದಿಲ್ರಿ? ನಿಂದಾನೇ ಜಾಸ್ತಿ ಸ್ತುತಿಕ್ಕಿಂತ. ಯಾಕಂತ ಕೇಳಿದ್ರೆ ಪಾಪದ ಕಲಿಯುಗ. ಪಾಪ ಧರ್ಮಾತ್ಮರು ಕೂಡ ಅಧರ್ಮ ಮಾರ್ಗವನ್ನು ಹಿಡಿತಾರಂತ ಹೇಳ್ಕೊಂಬಂದಾರಲ್ಲ ಅವರು. ಧರ್ಮಾತ್ಮರು ಇದ್ರು ಕೂಡ ಅಧರ್ಮ ಮಾರ್ಗ ಹಿಡಿತಾರ. ತಮ್ಮ ತಮ್ಮ ಕರ್ತವ್ಯದಿಂದ ಭ್ರಷ್ಟ ಆಗ್ತಾರ, ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡ್ತಾರಂತ ಹಿಂದೆಲ್ಲ ನಮ್ಗೆ ವಿಸ್ತಾರವಾಗಿ ಹೇಳ್ಕೊಂಬಂದಾರ ಅವರು. ಅಂದ ಬಳಿಕ ಉದ್ಧವ ಅಂತಾನ, ನೀನಂತೂ ಇಷ್ಟೆಲ್ಲ ಧರ್ಮ ಸ್ಥಾಪನೆ ಮಾಡಿದಿ, ಪ್ರಚಾರ ಆಯ್ತು, ನೀನು ಸ್ವರ್ಗಕ್ಕೆ ಹೋದ ಬಳಿಕ ಅಧರ್ಮ ಅಂತೂ ಹೆಚ್ಚಾಗ್ತದ ಗ್ಯಾರಂಟಿ. ಅವಾಗ ಧರ್ಮ ಯಾರಿಗೆ ಶರಣಾಗ್ಬೇಕು ಅಂತ ಕೇಳಿದವ. ಹೌದಿಲ್ರಿ? ಭೂಮಿ ಮ್ಯಾಗ ಧರ್ಮ ಒಂದಿಟ್ರೆ ಉಳಿದಿರ್ತದ, ಯಾರಿಗೆ ಶರಣ ಆಗ್ಬೇಕದು ಅಂತ ಕೇಳಿದ್ರ ಶ್ರೀ ಭಗವಾನನೇ ತಬ್ ಕಹಾತ कि मेरी भागवत का जो आश्रय लेगा उसको घर में कली नहीं जा सकेगा. ನೋಡ್ರಿ, ಹೇಳಿದ ಪರಮಾತ್ಮ, ನೋಡಪ್ಪ, ನಾನು ಓದ ಬಳಿಕ ಯಾರು ಈ ಭಾಗವತ ಕಥಾವನ್ನ, ಇದು ಭಾಗವತ ಗ್ರಂಥವನ್ನ ಯಾರು ಆಶ್ರಯ ಪಡ್ಕೋತಾರ, ಇದ್ರದ್ದು ಯಾರು ಇದನ್ನ ನಿರಂತರವಾಗಿ ಪಠಣ ಮಾಡ್ತಾರ, ಓದ್ತಾರ, ಮನೆಯೊಳಗೆ ಇಟ್ಕೋತಾರ, ಆ ಮನೆಯೊಳಗ ಕಲಿ ಅಂತಕ್ಕಂಥದ್ದು ಪ್ರವೇಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪಾಪ ಯಾವತ್ತೂ ಕೂಡ ಆ ಮನೆಯೊಳಗ ಹೋಗಕ್ಕೆ ಬರಂಗಿಲ್ಲ. ಆ ತಾಕತ್ತು ಈ ಗ್ರಂಥಕ್ಕದ ನೋಡು ಅಂತ ಹೇಳಿದ ಪರಮಾತ್ಮ. ಶ್ರೀ ಭಾಗವತ ಭಗವಾನ್ ಕ ನಾಮ ಸ್ವರೂಪ ಹೈ. ಇದು ಭಾಗವತ ಪರಮಾತ್ಮನ ನಾಮ ಸ್ವರೂಪನೇ ಈ ಗ್ರಂಥ ಅದ. ನಾಮ ಸ್ವರೂಪ ಸೇಹಿ ಅನ್ಯ ರೂಪ ಸಿದ್ಧ ಓತೆ ಹೈ. ಅದಕ್ಕೆ ಈ ನಾಮ ಸ್ವರೂಪವಾಗಿರ್ತಕ್ಕಂಥದ್ದರಿಂದ ಎಲ್ಲ ಉಳಿದಿರ್ತಕ್ಕಂಥ ಎಲ್ಲವೂ ಸಿದ್ಧ ಆಗ್ತಾವ. ಒಂದು ಬಳಿಕ ಮನ್ ಮೇ ಮೈಲ್ ಕೋ ದೂರ್ ಕರ್ನೆ ಕೆ ಲಿಯೇ ಯಹ ಭಾಗವತ ಶಾಸ್ತ್ರ ಹೈ. ಅದಕ್ಕೆ ಇದರಿಂದನೇ ಎಲ್ಲವೂ ಸಿದ್ಧ ಆಗತ್ತ. ಒಂದು ಬಳಿಕ ಮನಸ್ಸಿನ ಮೈಲವನ್ನ
ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡಲಿಕ್ಕೆ ಈ ಭಾಗವತ ಶಾಸ್ತ್ರ ಅದ. ಮನಸ್ಸಿನೊಳಗೆ ಜನ್ಮ ಜನ್ಮಾಂತರದಿಂದ ಎಷ್ಟೋ ಪಾಪಗಳ ರಾಶಿ ತುಂಬ್ಯದ. ಎಷ್ಟು ತುಂಬ್ಯದ್ರಿ ಗೊತ್ತೇ ಇಲ್ಲ. ನಾವು ಎಷ್ಟು ಪಾಪದ ಅಂತ ಗೊತ್ತಿಲ್ಲ ನಮಗೆ. ಯಾವಾಗ ದುಃಖ ಬರ್ತದ ಅವಾಗ ಗೊತ್ತಾಕೈತಿ ಪಾಪ ಐತೆ ಅಂತ. ಹೌದಿಲ್ರಿ? ಏನು ಪಾಪ ಮಾಡಿವೇನ್ರಿ, ಹಿಂದೆ ಯಾವ ಪಾಪ ಮಾಡಿದ್ದೇನೋ ಅದಕ್ಕೆ ಈ ಕಷ್ಟ ಭೋಗ್ಸಕತ್ತೀವಿ, ಇಷ್ಟೇ ಗೊತ್ತಾಗ್ತದ ನಮಗೆ. ಎಷ್ಟು ರಾಶಿ ತುಂಬ್ಯದದು ಗೊತ್ತೇ ಇಲ್ಲ ನಮಗ. ಆಶ್ಚರ್ಯ ಅನಿಸ್ತದ. ಅದಕ್ಕೆ ಅವ್ರಂತಾರ, ಈ ಮನಸ್ಸಿನಲ್ಲಿರ್ತಕ್ಕಂಥ ಮೈಲವನ್ನ, ಹೊಲಸನ್ನ, ಪಾಪವನ್ನ ತೊಳ್ಕೊಳಕನೆ ಈ ಭಾಗವತ ಶಾಸ್ತ್ರವನ್ನ ನಾವು ರಚನೆ ಮಾಡಿದ್ದೀವಿ. ಅದಕ್ಕೆ ಅವ್ರಂತಾರ, इस कथा सुन भागवत शास्त्र मन को शुद्ध करने का साधन भागवत कथा है. मनुष्यನ ಶುದ್ಧ ಮಾಡಲಿಕ್ಕೆ ಈ ಭಾಗವತ ಕಥಾ ಅದ. यह कथा सुनने के बाद भी यदि पाप करना चालू रखेंगे तो यमदूत की ओर से दो चाटे और खाने पड़ेंगे. ನೋಡ್ರಿ, ಯಾರು ಈ ಭಾಗವತ ಶಾಸ್ತ್ರವನ್ನ ಕೇಳಬೇಕಾಗ್ಯದ, ಯಾಕೆ ಕೇಳಬೇಕಂದ್ರೆ ಮನಸ್ಸನ್ನ ಶುದ್ಧ ಮಾಡ್ಕೊಳಕ. ಮತ್ತು ಯಾವಾಗ ಈ ಕಥಾ ಕೇಳಿದ್ರು ಕೂಡ ಮತ್ತು ಪಾಪ ಮಾಡ್ತಿದ್ದಿ ಅಂದ್ರ, ಕೇಳಿನೂ ನೀ ಮತ್ತೆ ಚಲುವೇ ಇತ್ತು ನಿಂದ ಹಂಗ ಪಾಪ. ಇಲ್ಲಿ ಬಂದು ಕುಂತಾಗಿಟ್ಟು ಕೇಳೋದು, ಮತ್ತು ಮನೆಗೆ ಹೋಗೋ ಬಳಿಕ ಮತ್ತು ಹಂಗ ಪಾಪ ಮಾಡ್ಕೋತಾ ಇರೋದು. ಅತ್ತಿಗೆ ಸಸಿ ಬೈಯೋದು, ಸಸಿಗೆ ಅತ್ತಿ ಬೈಯೋದು. ಹೌದಿಲ್ರಿ? ಈ ಪಾಪದ ಕೆಲಸ ಹಂಗ ಚಲುವೇ ಇತ್ತು ಅಂದ್ರ ಏನಂತಾರ ಅವರು, ಎಲ್ಲರ್ಕಿಂತ ಹೆಚ್ಚಿಗೆ ಅಮ್ಮನೇಟ ನೀನ ತಿಂತಿ ಅಂತ. ಯಾಕೆ? ತಿಳಿದು ಪಾಪ ಮಾಡಾಕತ್ತೀಯಲ್ಲ. ಶಾಸ್ತ್ರ ಎದಕ್ಕದ? ಇದು ಪಾಪ ಕಳ್ಕೊಳಕ್ ಶಾಸ್ತ್ರ ಐತಿ. ಮತ್ತು ನೀ ಇದನ್ನ ಕೇಳಿನೂ ಪಾಪ ಹಂಗೆ ಚಲುವೆ ಇಟ್ಟಿದ್ದಿ ಅದನ್ನ ಮಾಡಾಕಂದ್ರ ಮಹಾತ್ಮರಂತರ ಎರಡು ಹೆಚ್ಚಿಗೆ ಏಟ ಬೀಳ್ತಾವ ಯಮನಿಂದ ನಿನಗ ಅಂತ ತಿಳಿತ್ರಿ. ಕೇಳಿದ ಬಳಿಕ ನೀನು ಶುದ್ಧ ಆಗ್ಲಿಕ್ಕೆ ಪ್ರಯತ್ನ ಮಾಡು. ಈಶ್ವರಕ್ಕೆ ಸಾಥ್ ಪ್ರೇಮ ಕರ್ನೆ ಕಾ ಸಾಧನ ಹೈ ಯಾ ಭಾಗವತ ಶಾಸ್ತ್ರ ಹೈ. ನೋಡ್ರಿ, ಭಗವಂತನ ಪ್ರೇಮವನ್ನ ಮಾಡಲಿಕ್ಕೆ, ಪರಮಾತ್ಮನ ಭಕ್ತಿಯನ್ನ ಮಾಡಲಿಕ್ಕೆ ಇದು ಭಾಗವತ ಶಾಸ್ತ್ರ ಅದ. ಇದನ್ನ ಕೇಳಿರ್ತಕ್ಕಂಥವರು ಭಕ್ತಿವಂತರ ಆಗಲೇಬೇಕು. ಅಷ್ಟು ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು ಭಾಗವತ ಶಾಸ್ತ್ರದ ಅಂತಾರವ್ರು. ಮನುಷ್ಯ ಪತ್ನಿ, ಧನ, ಸಂಪತ್ತಿ, ಭೋಜನ आदि के साथ तो प्रेम करता है परंतु प्रभु के साथ प्रेम नहीं करता है ಹೇಳಿದ್ರು ಅವ್ರು. ಆದ್ರೆ ಮನುಷ್ಯನ ಸ್ವಭಾವ ಏನದ ಅಂತ ಕೇಳಿದ್ರೆ, ಹೆಂಡತಿ ಮೇಲೆ ಭಾಳ ಪ್ರೀತಿ ಅದನ, ಮಕ್ಕಳ ಮೇಲೆ ಭಾಳ ಪ್ರೀತಿ ಮಾಡ್ತಾನ, ಮತ್ತು ಧನ ಸಂಪತ್ತಿ ಮೇಲೆ ಪ್ರೀತಿ ಮಾಡತಕ್ಕಂಥ ಮನುಷ್ಯ ಇವ ಎಂದಾದ್ರೂ ದೇವ್ರನ್ನ ಪ್ರೀತಿ ಮಾಡಕ್ ಸಾಧ್ಯ ಅದ ಏನು ಅಂತಾರವ್ರು. ಸಾಧ್ಯ ಅದ ಏನ್ರಿ? ಪ್ರಪಂಚದ ವಿಷಯಗಳನ್ನ ತುಂಬಿಕೊಂಡವನಿಗೆ ಪರಮಾತ್ಮನ ಸಿಹಿ ಹೆಂಗ್ ಹತ್ತದದು? ಪರಮಾತ್ಮನ ಭಕ್ತಿ ನಿನ್ನೊಳಗ ಹುಟ್ಟಬೇಕಾಗಿತ್ತಂದ್ರ ಮೊದಲು ಪ್ರಪಂಚದ ವಿಷಯಗಳನ್ನ ಹೊರಗೆ ಹಾಕಂತಾರವ್ರು. ವಿಷಯಗಳು ಎಲ್ಲಿ ಪರ್ಯಂತರ ಹೃದಯದೊಳಗ ವಾಸ ಮಾಡಿಕೊಂಡವು, ಭಗವಂತನ ಪ್ರತಿ ಪ್ರೇಮ ನಿನಗೆ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಅಂತೀವಿ ಅದರಾಗಿದ್ದ ಇದನ್ನ ಮಾಡು, ಅದರಾಗಿದ್ದ ಇದು ಮಾಡಂತ ಆಗ್ತದೇನದು? ಆಗಂಗಿಲ್ಲ. ಅದು ಅಷ್ಟು ಸುಲಭ ಅಲ್ಲದು. ಪ್ರಪಂಚದ ಮೋಹ ಬಹಳ ಕೆಟ್ಟದರಿ. ಅದು ಎಷ್ಟು ಬಿಡಿಸ್ಬೇಕಂತ ಪ್ರಯತ್ನ ಮಾಡ್ತೀರಿ ಅಷ್ಟು ಮಜಬೂತ್ ಆಗ್ತದದು. ಅದು ಮಾಯ ಹಂಗ ಮಾಡಕ್ ಹಚ್ಚದಂತಾರ ಅವರು. ಹಿಂದೆ ಹೇಳ್ಕೊಂಬಂದ್ರಲ್ಲ ಅವ್ರು, ಮಾಯದ ಕೆಲಸ ಏನು? ಮನಸ್ಸಿಗೆ ಅದರದೇ ರುಚಿ ತೋರಿಸ್ತದಂತದು. ಇದ್ರಾಗೆ ನಿನಗೆ ಸುಖ ಅದ, ಇದ್ರಾಗೆ ನಿನಗೆ ಸುಖ ಅದ ಅಂತ ಹೆಂಡತಿ, ಮಕ್ಕಳು, ಗಂಡ, ಸಂಸಾರ ಅಂತ ಅದ್ರಾಗೆ ಮುಳುಗಿತಂದ್ರ ಭಗವಂತನ ಭಕ್ತಿ ಹುಟ್ಟಕ್ ಸಾಧ್ಯ ಅದ ಏನು? ಅದಕ್ಕೆ ಮಹಾತ್ಮರು ಅಂತಾರಪ್ಪ, ನೀ ಮೊದಲು ಇವೆಲ್ಲವನ್ನ ಹೊರಗಿಡು. ಏನ್ರಿ? ಈ ವಿಷಯಗಳನ್ನ ಹೊರಗಿಡು. ಇವು ಎಲ್ಲ ಬಸವಾದಿ ಪ್ರಮತರು ಸಂಸಾರದೊಳಗೆ ಇದ್ರೂ ಕೂಡ ಸಂಸಾರ ಹಚ್ಕೊಂಡಿಲ್ಲ ಅವ್ರ ಮೈಗೆ. ಹೆಂಡತಿ ಇದ್ರೆ ಹೆಂಡತಿ ಅದಾಳ ಅಂತ ಪ್ರೀತಿ ಮಾಡ್ಯಾರೇನವ್ರು? ಹೌದಪ್ಪ, ಋಣಕ್ಕಾಗಿ ಬಂದಿರತಕ್ಕಂಥ ಸಂಬಂಧಗಳು ಇರ್ಲಿ, ಇದ್ದ ಅವ್ರ ಜೊತೆಗೇನೆ ಅಧ್ಯಾತ್ಮವನ್ನ ಸಾಧನೆಯನ್ನ ಮಾಡ್ಕೊಂಡು ಹೋಗ್ಯಾರಲ್ಲ ಅವರು. ಅದ್ರಾಗೆ ಮೋಹ ಇಟ್ಕೊಂಡು ಕುಂತಾರೇನವ್ರು? ಮೋಹ ಗೆದ್ದವ್ರದಾರ ಅವ್ರು. ತಿಳಿತಿಲ್ರಿ? ಮೋಹ ಗೆದೆಯಕ್ಕೆ ಎಲ್ಲರಿಗೂ ಬರಂಗಿಲ್ಲ. ಸ್ತ್ರೀ ಪುತ್ರಾದಿಗಳಲ್ಲಿರ್ತಕ್ಕಂಥ ಮೋಹ ಅಷ್ಟು ಸುಲಭವಾಗಿ ಬಿಡಕ್ ಆಗಂಗೇ ಇಲ್ಲ. ನೋಡ್ತೀವಿ ನಾವು ಎಷ್ಟೋ ಮಹಾತ್ಮರು ಪ್ರಪಂಚದೊಳಗಿದ್ದು ಎಂಥ ಪರಿಸ್ಥಿತಿ ಬಂದಾಗೂ ಕೂಡ ಅವರು ಭಗವಂತನಿಂದ ವಿಚಲಿತ ಆಗಿಲ್ಲ. ಏಕನಾಥ್ ಮಹಾರಾಜ ಹೆಂಡತಿ ಜೊತೆಗೇನೆ ಅಧ್ಯಾತ್ಮ ಸಾಧನೆ ಮಾಡಿದ. ತುಕಾರಾಮನ ಹೆಂಡತಿ ವಿರೋಧಿತ್ತು.
ಏನು ಮಾಡ್ಯಾನ? ಪರಮಾತ್ಮನ ಒಳ್ಳೇದಕ್ಕ ಮಾಡ್ಯಾನ ಅಂದ್ರ ಅವರು. ಹೌದಿಲ್ರಿ? ಜಗಳ ಗಂಟಿ ಹೆಂಡತಿ ಇದ್ರು ಹಗಲು ರಾತ್ರಿ ವಿಠಲ ವಿಠಲ ಅಂತ ಭಜನೆ ಮಾಡ್ತಿದ್ದಂತ. ಯಾರೋ ಕೇಳ್ತಿದ್ರಂತ, ಅಲ್ರಿ ನೀವಿಷ್ಟು ಹೆಂಡತಿ ಇಟ್ಟೆಲ್ಲ ಬೈತಾಳಂತ ಅಂದ್ರ, ಆಕಿ ಬೈತಾಳಂತಾನೆ ದೇವ್ರ ಮ್ಯಾಗ ಪ್ರೀತಿ ಹುಟ್ಟ್ಯದ ಅಂತಿದ್ದಂತ ಅವ. ಆಕಿ ಪ್ರೀತಿ ಮಾಡಿದ್ಲಂದ್ರ ನನಗೆ ದೇವ್ರ ಮ್ಯಾಗ ಇಷ್ಟು ಪ್ರೀತಿ ಹುಟ್ಟುತ್ತಿದ್ದಿಲ್ಲ. ಆಕಿ ನನ್ನ ವಿರೋಧ ಮಾಡ್ತಾಳಂತಾನೆ ನನಗೆ ಪ್ರೀತಿ ಮಾಡಕ್ಕಾಗ್ಯದ, ದೇವರನ್ನ ಭಜಿಸಕ್ಕಾಗ್ಯದ, ದೇವರನ್ನ ಆರಾಧಿಸ್ತೀನಿ. ಒಂದು ವೇಳೆ ಹೆಂಡತಿ ಮೋಹದೊಳಗೆ ಸಿಕ್ಕೋತ ಜೀವ ಅಂದ್ರ ಹೊರಗೆ ಬರಕ್ ಸಾಧ್ಯ ಅದ ಏನ್ರಿ? ತುಳಸಿದಾಸನಂತ ತುಳಸಿದಾಸ ಸಿಕ್ಕೊಂಡು ಬಿದ್ದ ಇತಿಹಾಸ ಕೇಳಿದೀವಿ ನಾವು. ಹೌದಿಲ್ರಿ? ಸ್ತ್ರೀ ಮೋಹ ಬಹಳ ಕೆಟ್ಟದು. ಏನಿದ್ರು ಕೂಡ, ಎಂಥ ಪ್ರಸಂಗದೊಳಗಿದ್ರೂ ಕೂಡ ಅದರಿಂದ ಕಡಿಗಾಗ ಒಬ್ಬ ಜ್ಞಾನಿ ಇರ್ತಾನೆ ನೋಡ್ರಿ. ಜ್ಞಾನಿ ಇರ್ತಾನೆ, ಪರಿಸ್ಥಿತಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಅದರಿಂದ ದೂರ ಆಗ್ತಾನೆ. ಅನ್ಯಥಾ ಎಲ್ಲರಿಗೂ ಸಾಧ್ಯ ಇಲ್ಲ ಇದು ಅಂತಾರ ಅವರು. ಬರೀ ಇದರೊಳಗೇನೆ ಸುಖವನ್ನು ಅರಸ್ತಕ್ಕಂಥ ಮನುಷ್ಯನಿಗೆ ಪ್ರಪಂಚದ ಮೋಹದಿಂದ ಹೊರಗೆ ಬರೋದು ಬಹಳ ಕಷ್ಟ ಆಗ್ತದದು. ಅದಕ್ಕೆ ಶಾಸ್ತ್ರಗಳು ಎಲ್ಲಿ ತನಕ ಇವುಗಳನ್ನು ಹೊರಗೆ ಹಾಕಂಗಿಲ್ಲ ಅಲ್ಲಿ ತನಕ ಒಳಗೆ ಬಂದು ಪರಮಾತ್ಮ ರಾಮ ಕೂಡಕ್ಕೆ ಸಾಧ್ಯನೇ ಇಲ್ಲ. ಹೌದಿಲ್ರಿ? ತುಳಸಿದಾಸನ ಹೆಂಡತಿ ಉಪದೇಶ ಮಾಡಿಲ್ಲ ಅವನಿಗೆ. ಏನದ ಈ ದೇಹದೊಳಗ? ಅಸ್ಥಿ ಚರ್ಮ ಮಮ ದೇಹಮೇ ಜಾಮೇ ಜೈಸಾ ಪ್ರೀತಿ ಹೇಳ್ತಾಳಾಕಿ. ಈ ಅಸ್ಥಿ ಚರ್ಮ ಮಾಂಸ ಕೂಡಿರ್ತಕ್ಕಂಥ ಈ ದೇಹಕ್ಕ ಎಷ್ಟು ಪ್ರೀತಿ ಮಾಡ್ತಿ? ಇಷ್ಟೇ ಪ್ರೀತಿ ಶ್ರೀರಾಮನ ಚರಣದೊಳಗೆ ಇಟ್ಟಿದ್ದಿ ಅಂದ್ರ ಭವಭೀತಿನೇ ನಾಶ ಆಗಿ ಹೋಗ್ತಿತ್ತಲ್ಲ, ಎಂತ ಮೂರ್ಖಿದ್ದಿ ಅಂದ್ಲಂತಾಕಿ. ನೋಡ್ರಿ, ಪಶ್ಚಾತ್ತಾಪ ಆಯ್ತು, ಪರಿಣಾಮ ಆಯ್ತಕ್ಕಿ ಮಾತವನಿಗೆ. ಪರಿಣಾಮ ಆಯ್ತು, ಪರಿವರ್ತನೆ ಆಯ್ತು. ಹೌದಿಲ್ರಿ? ತುಳಸಿದಾಸಗ ಹೆಂಡತಿ ಮಾತು ಪರಿಣಾಮ ಆಯ್ತು. ನಿಮಗೆಂದರ ಪರಿಣಾಮ ಆಗ್ಯಾವೇನು? ದಿನ ಬಯಸ್ಕೊಂಡಿರಲ್ಲ. ಹೌದಿಲ್ರಿ? ಯಾರೇನ್ ದಿನ ಪಾದ ತೊಳೆದು ಪೂಜಾ ಮಾಡಿ ನಮಸ್ಕಾರ ಮಾಡ ಹೆಂಡ್ರು ಸಿಕ್ಕಾರೇನ್ರಿ? ಇವತ್ತಿನ ಜಗತ್ತಿನಾಗ ಯಾರದಾರಿ? ಮುಂಜಾನೆ ಹೇಳೋಣ ನಿಮಗೂ ಒಂದು ಪೂಜೆನೇ, ಮಂತ್ರ ಪೂಜೆ, ದಿನ ಹೂವ ಪತ್ರಿ ಏರಿಸ್ತಾರೆ ಅವರು. ಎದ್ರು ಬೈಗಳು. ಹೌದಿಲ್ರಿ? ಆದ್ರೂ ಕೂಡ ಮನುಷ್ಯ ಒಳ್ಳಿ 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 ಅದ್ರಾಗೆ ಸಿಕ್ಕೋತದಲ್ಲ. ಎಷ್ಟು ಮಜಬೂತ್ ಇರ್ಬೇಕದು ಮೋಹ. ಶಾಸ್ತ್ರ ಅಂತದ ಅಪ್ಪ, ಅಷ್ಟು ಸುಲಭವಾಗಿ ಸಾಧ್ಯನೇ ಇಲ್ಲ. ನಾ ಏನು ಅನ್ಸ್ಕೊಳ್ಳಾರ್ದಂಗೆ ಇದ್ದೀನಿ ಅನ್ನೋರು ಯಾರು ಅದೀವೇನು ಏನ್ರಿ? ನಾ ಏನು ಅನ್ಸ್ಕೊಳಂಗಿಲ್ಲ ನೋಡ್ರಿ, ನಾ ಹೆಂಡತಿ ಆದೀನ ಇದ್ದೀನಿ ಅನ್ನೋರು ಯಾರು ಅದಾರೇನು? ಯಾರು ಇಲ್ಲ. ಆಫೀಸರು ಭಾಳ ಸ್ಟ್ರಿಕ್ ಇದ್ನಂತ, ಭಾಳ ಖಡಕ್ ಇದ್ನಂತ. ಎಲ್ಲರೂ ನಡಗ್ತಿದ್ರಂತ ಆಫೀಸ್ದಾಗ ಕೆಲಸ ಮಾಡವ್ರಿ. ಎಲ್ಲರೂ ನಡಗ್ತಿದ್ರ ಅವನಿಗೆ. ಏನಪ್ಪ ಎಷ್ಟರ ಸ್ಟ್ರಿಕ್ ಅದನಲ್ಲ ಆಫೀಸರ್ ಅಂತ. ಅದಕ್ಕೆ ಅವ್ನ ಕೈ ಕೆಳಗೆ ಕೆಲಸ ಮಾಡವ ಕೇಳಿದ್ ನಮ್ಮ ಸಾಹೇಬ್ರ, ನಿಮ್ಮನ್ನು ನೋಡಿದ್ರೆ ಇಡೀ ಆಫೀಸ್ ನಡಗ್ತದ ನೋಡ್ರಿ ಅಂದಂತಾವ. ಹುಲಿ ಇದ್ದಂಗೆ ಅದಿರಿ ನೋಡ್ರಿ, ನೀವು ಬಂದ್ರಂದ್ರೆ ನಡಗುತ್ತಾರ. ಮನೆಗೆ ಹೆಂಗ್ರಿ ಅಂದಂತಾವ. ಮನೆಗೆ ಹೆಂಗ್ರಿ ಅಂದ ಅವಂದಂತ, ಮನ್ಯಾಗೂ ಹುಲಿನೇ ಇದ್ದೀನಿ, ಹುಲಿ ಮ್ಯಾಗ ಕುಂದ್ರಕ್ಕೆ ಒಬ್ಬ ದುರ್ಗಾದೇವಿ ಅದಾಳ ಅಂದತ್ತಾವ. ಏನಂತ್ರಿ? ಅದ್ರ ಮ್ಯಾಗೂ ಕುಂತ ಮಾಡ್ತಕ್ಕಂಥ ಹೋರಾಟ ನಡೆಸ್ತಕ್ಕಂಥ ದುರ್ಗಾ ಸ್ವರೂಪ ದೇವಿ ಅದಾಳ ಮನ್ಯಾಗ ಒಬ್ಬಾಕಿ ಅಂದಂತ. ಅಂದ್ರೆ ಅಲ್ಲಿ ಬಂದ್ರೆ ಅವನ್ ಪುಂಗಿ ಬಂದಂತ. ಎಷ್ಟೇ ನಾನು ಸ್ಟ್ರಿಕ್ ಅದೀನ ಅಂದ್ರೂ ಕೂಡ ಆ ಮೋಹ ಅವನು ಭಾಗಿಸ್ತದಿಲ್ರಿ. ಅದಕ್ಕೆ ಶಾಸ್ತ್ರ ಹೇಳ್ತದಪ್ಪ, ನೀನು ಈ ಸತಿಪುತ್ರಾದಿಗಳ ಮೋಹವನ್ನ ಎಲ್ಲಿ ಪರ್ಯಂತರವಾಗಿ ವಿಚಾರದ್ವಾರ ತ್ಯಾಗ ಮಾಡಂಗಿಲ್ಲ, ನಿನ್ನೊಳಗ ಪರಮಾತ್ಮನ ಪ್ರತಿ ಭಕ್ತಿ ಹುಟ್ಟಂಗಿಲ್ಲ. ಅದಕ್ಕೆ ಬಸವಣ್ಣ ಪ್ರೀತಿ ಹೆಂಗ್ ಮಾಡ್ಬೇಕ್ರಿ? ದೇವ್ರದ್ದು ಭಕ್ತಿ ಮಾಡ್ತಾರೆ. ಹೆಂಗ್ ಮಾಡ್ಬೇಕ್ರಿ? ಅವ್ರು ಹೇಳ್ತಾರ ಬಹಳ ಚಂದ, ಪುತ್ರ ಮಿತ್ರ ಕಳತ್ರಕ್ಕೆ ಮೋಹಿಸುವಂತೆ ಮೋಹಿಸಬೇಕ ಕಾಣಿರು. ನೋಡ್ರಿ, ಹೆಂಗ ಪ್ರೀತಿ ಮಾಡಬೇಕು ಭಗವಂತನನ್ನ? ಹೆಂಡತಿ ಪ್ರೀತಿ ಹೆಂಗ್ ಮಾಡ್ತೀವಿ? ಮಕ್ಕಳನ್ನ ಯಾವ ರೀತಿ ಪ್ರೀತಿ ಮಾಡ್ತೀವಿ? ಮಿತ್ರರನ್ನ ಯಾವ ರೀತಿ ಪ್ರೀತಿ ಮಾಡ್ತೀವಿ? ಆ ಪ್ರೀತಿಯನ್ನ ಪರಮಾತ್ಮನಿಗೆ ಕೊಟ್ಟಿ ಅಂದ್ರ ಆ ಪ್ರೀತಿನೇ ಭಕ್ತಿ ಅಂತ ಹೇಳಿತು ಶಾಸ್ತ್ರ. ಹೌದಿಲ್ರಿ? ನಾವು ಪ್ರಪಂಚದ ತುಂಬೆಲ್ಲ ಅದನ್ನೇ ಪಸರಿಸ್ತಾ ಹೋಗಿವಿ. ಅದನ್ನ ವಾಪಸ್ ತಗೊಂಡು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡ್ವಿ ಅಂದ್ರ ಅದು ಭಕ್ತಿ ಅನಿಸ್ಬೋತದ, ಮುಕ್ತಿಗೆ ಕಾರಣೀಭೂತ ಆಗುತ್ತದ. ಅದಕ್ಕೆ ಮಹಾತ್ಮರು ಇಲ್ಲಿ ನಮಗೆ ಹೇಳಕತ್ತಾರ ಏನಂತ? ಈಶ್ವರನ ಜೊತೆಗೆ ನಿನಗೆ ಪ್ರೇಮ ಬರಬೇಕಾಗಿತ್ತು ಅಂತ ಕೇಳಿದ್ರ ಇದು ಭಾಗವತ ಶಾಸ್ತ್ರವನ್ನ ನೀನು ನಿರಂತರವಾಗಿ ಕೇಳ್ತಾ ಇರು. ಮನುಷ್ಯ ಪತ್ನಿ ಮತ್ತು ಧನ ಸಂಪತ್ತಿನ ಮೇಲೆ, ಊಟದ ಮೇಲೆ ಎಷ್ಟು ಪ್ರೇಮವನ್ನ ಇಟ್ಟುಕೊಂಡು ಕುಂತಾನಲ್ಲ, ಅಷ್ಟೇ ಪ್ರೇಮವನ್ನ
ಪ್ರಭುವಿನ ಮೇಲೆ ಮಾಡ್ತಾನೇನ್ರಿ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಂತಾರ ಇಸ್ಲಿಯೇ ವಹ ದುಃಖಿ ಹೈ. ಯಾಕೆ ದುಃಖಿ ಆದ್ಯಪ್ಪ ನೀನು? ದೇವರನ್ನ ಮರ್ತದ್ದಕ್ಕೆ. ಜಿತನಾ ಪ್ರೇಮ ಹರಾಮ ಸೆ ಹೈ ಉತನೇ ಪ್ರೇಮ ಹರಿ ಸೆ ಹೋಯ್ ಚಲೆ ಜಾಯ ವೈಕುಂಠಕೋ ಬಾಹನ ಪಕಡೆ ಕೋಯ್. ಶಾಸ್ತ್ರ ಹೇಳುತ್ತದ, ಎಷ್ಟು ಹರಾಮದ ಮ್ಯಾಗ ಪ್ರೀತಿ ಪ್ರೇಮವನ್ನ ಹಂಚ್ಕೊಂಡು ಕುಂತಿದೆಯಲ್ಲ ಅಷ್ಟೇ ಪರಮಾತ್ಮನ ಮೇಲೆ ಇಟ್ಟು ಬಿಡು ಅಂತಾರ ಅವ್ರು. ಅಷ್ಟೇ, ಎಷ್ಟು ಅಲ್ಲಿ ತೆಗೆದು ಇಲ್ಲಿ ಹೇಳ್ತಾರಲ್ಲ. ಯಾವ್ದೋ ಮಹಾತ್ಮನ ಹತ್ರ ಓದಂತ ಒಬ್ಬ, ನಾನು ದೇವ್ರ ಹೆಂಗ್ ಸಿಗುತ್ತಾನ ಕೇಳ್ಬೇಕಂತ, ದೇವ್ರ ಹೆಂಗ್ ಸಿಗುತ್ತಾನ ಕೇಳ್ಬೇಕಂತ ಹೋದ. ಅವ ಹೊಲಕ್ಕೆ ಹೋಗಿದ್ದ, ಹೊಲಕ್ಕೆ ಹೋಗ್ಯಾನ. ಹೊಲಕ್ಕೆ ಹೋಗ್ಯಾರ ಅಂತ ಹೇಳಿದ್ರಂತ, ಹೊಲಕ್ಕೆ ಹೋಗಿ ಕೇಳಿಬಾರ್ದು ತಡಿ ಅಂತ ಹೋದ. ಅವ ಹೊಲ್ದಾಗ ಕೆಲಸ ಮಾಡಾಕತ್ತಿದ್ದ. ಇವ ಹೋದ, ಯಪ್ಪ ನನಗೆ ದೇವ್ರ ಹೆಂಗ್ ಸಿಗುತ್ತಾನೆ ಹೇಳ್ರಿ ಅಂದಂತ. ದೇವ್ರ ಹೆಂಗ್ ಸಿಗುತ್ತಾನೆ ಹೇಳ್ರಿ. ಮತ್ತು ಅವ ಏನು ಹೇಳ್ಬೇಕು? ಮಹಾತ್ಮರು ಕೆಲಸ ಮಾಡಾಕತ್ತಿದ್ರು, ಕೆಲಸ ಬಿಡಬಾರ್ದು, ಕಾಯಕ ಬಿಡಬಾರ್ದು, ಉಪದೇಶ ಮಾಡಬೇಕು, ಹೌದಿಲ್ರಿ? ಅವ ಏನು ಮಾಡಿದ? ಇದರ್ಸೆ ಉಕಾಡೋ ಇದರ್ ಲಗಾವು ಅಂದ್ರ. ಏನಂದ್ರಿ? ಅವರು ಅಗಿ ಹಚ್ಚಕತ್ತಿದ್ರು, ಕಿತ್ತಿ ಅಗಿ ಹಚ್ಚತಿದ್ರು, ಉಳ್ಳಾಗಡ್ಡಿ ಅಗಿ ಕಿತ್ತಿ ಕಿತ್ತಿ ಹಚ್ಚಕತ್ತಿದ್ರು. ಇವ ಹೋಗಿ ಕೇಳಿದ, ಯಪ್ಪ ನನಗೆ ದೇವ್ರ ಹೆಂಗ ಸಿಗುತ್ತಾನ್ರಿ ಅಂದ. ಇದರ್ಸೆ ಉಕಾಡೋ ಇದರ್ ಲಗಾವು ಅಂದ್ರ. ಅವ್ರು ಆಶ್ಚರ್ಯ ಆಯ್ತನಿಗೆ. ನಾನು ಅಗಿ ಹಚ್ಚೋದು ಕೇಳಾಕತ್ತಿಲ್ರಿ, ದೇವ್ರು ಸಿಗೋದು ಕೇಳಾಕತ್ತೀನಿ ಅಂದ. ಅದನ್ನ ಹೇಳಾಕತ್ತೀನೋ ಅಂದ್ರ ಅವ್ರು. ಅದನ್ನ ಹೇಳಾಕತ್ತೀನಂತೀರಿ, ನನಗೇನು ಅರ್ಥ ಆಗವಲ್ತ ಅಂದವ. ನೀವು ಅಗಿ ಕಿತ್ತೀರಿ, ಅಗಿ ಹಚ್ತೀರಿ, ಈ ಕಡೆ ಕಿತ್ತ ಈ ಕಡೆ ಹಚ್ಚು ಅಂತೀರಿ, ಹಂಗಂದ್ರೆ ಏನ್ರಿ ನನಗೆ ಅರ್ಥ ಆಗಿಲ್ಲ ಅಂದಂತ. ಅಲ್ಲಪ್ಪ, ಎಷ್ಟು ಪ್ರಪಂಚವನ್ನ ನಂಬಿದಿ, ಪ್ರಪಂಚನೇ ಸತ್ಯ ನಿತ್ಯ ಅಂತ ನಂಬ್ಕೊಂಡು ಕುಂತಿದಿ, ಅಲ್ಲಿ ಪ್ರೇಮವನ್ನ ಸಮರ್ಪಣ ಮಾಡ್ಕೊಂಡಿದೆಲ್ಲ, ಅಲ್ಲಿಟ್ಟಿರ್ತಕ್ಕಂಥ ಪ್ರೇಮವನ್ನ ಭಗವಂತನಲ್ಲಿ ಕಿತ್ತೆಚ್ಚು, ದೇವರು ಸಿಗುತ್ತಾನ ಅಂದ್ರ ಅವ್ರು. ನಾವು ದೇವರು ಸಿಗಕ್ ಬಹಳ ಸರಳವಾಗಿರ್ತಕ್ಕಂಥ ದಾರಿ ಅದ. ಅದು ಭಕ್ತಿ ಮಾರ್ಗ ಸುಲಭ ಅಂತೀವಿ ಕರೆ, ಆದ್ರೆ ಮಾಡೋದಕ್ಕೆ ಗೊತ್ತಿರ್ಬೇಕಷ್ಟೇ. ನಾವು ಪ್ರಪಂಚಕ್ಕೆ ಅದಕ್ಕೆ ಎಷ್ಟು ಪ್ರೀತಿ ಅಲ್ಲಿಟ್ಟಿದಿ, ಅದೇ ಭಗವಂತನ ಮೇಲೆ ಇಟ್ಟಿ ಅಂದ್ರ ನಿನ್ನ ಯಾರು ಕೈ ಹಿಡಿಯೋರದಾರ ಅಂತಾರ ಅವ್ರು. ನಿನ್ನ ಯಾರು ಕೈ ಹಿಡಿಯೋರದಾರಪ್ಪ? ಸೀದಾ ವೈಕುಂಠವನ್ನ ಪ್ರವೇಶ ಮಾಡುವ ತಾಕತ್ತು ನಿನಗೆ ಬರ್ತದ ಆ ಭಕ್ತಿಯಿಂದ. ಅಷ್ಟೇ, ಅದನ್ನ ನಂಬಿದಿ ಅಂತ ದುಃಖಿಯಾಗಿದ್ ನೋಡು. ದುಃಖ ಯಾಕೆ ಬಂತು ಅಂತ ಪ್ರಶ್ನೆ ಮಾಡ್ತೀರಲ್ಲ. ದುಃಖ ಪ್ರಪಂಚ ನಂಬಿರಿ, ದುಃಖ ಬಂತು. ಯಾರು ಪರಮಾತ್ಮನನ್ನ ನಂಬ್ಯಾರ ಅವ್ರೆಂದರ ದುಃಖಿ ಆಗ್ಯಾರ ಅಂತ ಕೇಳಿರೇ ನೀವು? ದೇವರನ್ನ ನಂಬಿದವರಿಗೆ ಕಷ್ಟ ಅಂತ ಎಂದಾದ್ರೂ ಆಗ್ಯದೇನ್ರಿ? ಕಷ್ಟ ಬಂದ್ರು ಕಷ್ಟ ಅಂದಿಲ್ಲ ಅವರು. ಅಂದಾರೇನು? ಅಂದಿಲ್ಲ ಅವರು. ಪರಮಾತ್ಮನಿಗಾಗಿ ಮಾಡಿರ್ತಕ್ಕಂಥ ಕಷ್ಟಗಳು ತಪಸ್ಸಾಗುತ್ತವು. ಸಂಸಾರಕ್ಕೆ ಮಾಡಿರ್ತಕ್ಕಂಥ ಶ್ರಮ ಎಲ್ಲ ನಿಮಗೆ ಕಷ್ಟ ಅನಿಸ್ತದ, ತ್ರಾಸ ಆಗ್ತದ, ದುಃಖ ಆಗ್ತದ. ಮಹಾತ್ಮರು ದುಃಖ ನನಗೆ ಆಗ್ಯದಂತ ಯಾವತ್ತೂ ಅನ್ಲಿಲ್ಲ. ಯಾಕಂದ್ರೆ ಅದ್ರೊಳಗೆ ಆನಂದವನ್ನ ಅನುಭವಿಸ್ಯಾರ ಅವರು. ಅದಕ್ಕೆ ಇವ್ರು ಹೇಳ್ತಾರ, ನೋಡಪ್ಪ ನೀ ಪರಮಾತ್ಮನ ಮೇಲೆ ಇಡು, ಪ್ರಪಂಚದ ಮೇಲಿರ್ತಕ್ಕಂಥ ಪ್ರೀತಿಯನ್ನ ತೆಗೆದಾಕು, ನಿನಗೆ ದೇವರು ಸಿಗುತ್ತಾನ ಅಂತ ತಿಳ್ಕೊಂಡು ಮಹಾತ್ಮರು ನಮಗ ಆ ಪ್ರಪಂಚದ ಮೋಹವನ್ನ ಹೆಂಗ ಬಿಡಿಸ್ಬೇಕ್ರಿ, ಹೆಂಗೆ ಬಿಡಿಸಕ್ಕೆ ಬರ್ತದ, ನಮಗೆ ಹಂಗ ಹೇಳಿದ್ರೆ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ದೃಷ್ಟಾಂತ ಕೊಡಕತ್ತಾರ ಅವರು. ಒಬ್ಬ ಸ್ತ್ರೀಯಲ್ಲಿ ಲೋಲುಪ್ತನಾಗಿರ್ತಕ್ಕಂಥ ಕಾಮಿ ಮನುಷ್ಯ ಎಷ್ಟು ಸ್ತ್ರೀಯನ್ನ ಪ್ರೀತಿ ಮಾಡ್ತಾನ, ಆ ಪ್ರೀತಿ ಪರಮಾತ್ಮನ ಮೇಲೆ ಮಹಾತ್ಮರು ಇಡ್ಲಿಕ್ಕೆ ಅವನಿಗೆ ಪ್ರಯತ್ನ ಮಾಡ್ಸಕತ್ತಾರ. ರಾಮಾನುಜಾಚಾರ್ಯರದು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಕಥೆಯನ್ನು ಹೇಳೋರದಾರ. ಮತ್ತು ಆ ವಿಷಯವನ್ನ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥ ನುಡಿದಾವರಿಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ.